संतों की बानी स्वामी जी महाराज जी की महिमा सदगुरु स्वरूप प्रार्थना की। काल ने जगत जब बरमाया, मैं क्या क्या करूँ बखान, जो साधन ते पिछले युग के, सो कल युग में किए प्रमाण। परम संत सद्गुरु स्वामी जी महाराज की वाणी, स्वामी जी महाराज की वाणी साधु पुरुष ಈ ಸೃಷ್ಟಿ ರಚನೆ ಮಾಡಿ ಯಾಕಾಗಿ ಜೀವಿಗೆ ಮೋಸ ಮಾಡಿದ್ರು? ಯಾಕಂದ್ರೆ ಈ ಸೃಷ್ಟಿ ಕಾಲು ಮತ್ತೆ ಮಾಯದ ರಚನೆ, ಮತ್ತೆ ಔಪಚಾರಿಕದಲ್ಲಿ ನಡೀತದೆ. ಆ 4 ಸೃಷ್ಟಿ ತಯಾರು ಮಾಡಿ 84 ಲಕ್ಷ ಶರೀರ ಜೀವರಾಶಿಯೆಲ್ಲ ತಯಾರು ಮಾಡಿದ್ರು ಪಂಚತತ್ವದಿಂದ. ಈ ಆತ್ಮಕ್ಕೆಲ್ಲ ಒಳಗೆ ಬಿಟ್ಟಿದ್ರು. ಈಗ ನೋಡ್ರೆ 30 ಲಕ್ಷ ಪ್ರಕಾರ ಗಿಡಗಂಪಾದ ಶರೀರ ಇದೆ, 27 ಲಕ್ಷ ಪ್ರಕಾರವುಳ್ಳ ಅಂಬಲದ ಶರೀರ 2 ತತ್ವ, 14 ಲಕ್ಷ ಪ್ರಕಾರ ಪಕ್ಷಿ ಶರೀರ 3 ತತ್ವ, 9 ಲಕ್ಷ ಪ್ರಕಾರ ನೀರುತ್ತಲಿರೋ ಪ್ರಾಣಿ ಶರೀರ, ಸಮುದ್ರ, ಕೆರೆ, ಬಾವಿ, ಹಳ್ಳಿ, ಕೈಬಾಲ 9 ಲಕ್ಷ ಪ್ರಕಾರ ಶರೀರ ಇದೆ, ಪ್ರಾಣಿ ಇದೆ ಒಳಗೆ. ಈಗ ಒಂದೊಂದು ವಿಚಿತ್ರವಾಗಿ ನಮಗೆ ಟಿವಿದಲ್ಲಿ ತೋರಿಸ್ತಾ ಇರ್ತಾರೆ. ಅದು ಇರೋದು 9 ಲಕ್ಷ ಪ್ರಕಾರ ಎಲ್ಲ ಸಿಕ್ಕೋದಿಲ್ಲ ಸಮುದ್ರ ಒಳಗೆ. ಮತ್ತೆ ಈ ಆತ್ಮಕ್ಕೆ ಎಲ್ಲ ಒಳಗೆ ಹಾಕ್ಬಿಟ್ಟು, ಯಾಕಂದ್ರೆ ಆತ್ಮಕ್ಕೆ ನೀರು ಮುಡಿಸೋದಿಲ್ಲ, ಬೆಂಕಿ ಸುಡೋದಿಲ್ಲ, ಅಂಥದ್ದಿಲ್ಲ. ಆತ್ಮ ಪರಮಾತ್ಮದ ಅನುಸರಿ ಚಿಕ್ಕಕ್ಕಿಂತ ಚಿಕ್ಕ ಶರೀರೊಳಗೆ ಪ್ರವೇಶ ಮಾಡ್ಕೊಂತದೆ, ದೊಡ್ಡಕ್ಕಿಂತ ದೊಡ್ಡ ಶರೀರೊಳಗೆ ಪ್ರವೇಶ ಮಾಡ್ತದೆ. ಈಗ ಆನೆ ಒಳಗೆ ದೊಡ್ಡ ಆತ್ಮ ಇಲ್ಲ, ಇರುವೆ ಒಳಗೆ ಸಣ್ಣ ಆತ್ಮ ಇಲ್ಲ, ಅದು ಒಂದೇ ಆತ್ಮ. ಆತ್ಮದಲ್ಲಿ ಅಂತ ಪಾವರ್ ಇದೆ. ಈಗ ನೋಡ್ರಿ, ರಾಗಿ ಮರದ ಬೀಜ ಎಷ್ಟು ಸಣ್ಣಗಿರ್ತದೆ. ನಾವಂದ್ರೆ ಈ ಬೀಜ ಒಳಗೆ ಒಂದು ದೊಡ್ಡದು ಮರ ದಾಗ ಇದೆ ಅಂದ್ರೆ ನೀವು ನಂಬೋದಿಲ್ಲ. ಆ ಮರ ಇದೆ ಹೊರಗಿದೆ, ಬೀಜ ಗಸ್ಗಸ್ಗಿಂತ ಸಣ್ಣಗಿರುತ್ತೆ. ಮತ್ತೆ ಅದರೊಳಗೆ ಎಷ್ಟು ಸಾವಿರ ಮರ ಒಳಗೆ ದಾಖಲಿರ್ತದೆ. ಅದೇ ನೋಡ್ರೆ ಪಕ್ಷಿ ಹೊಟ್ಟೆ ಒಳಗಿದ್ದು ಬಂದ್ರೆ ಚಲೋ ಬೀಜ, ಪಕ್ಷಿ ಹೊಟ್ಟೆ ಒಳಗಿದ್ದು ಬಂದ್ರೆ, ಪ್ರಾಣಿ ಹೊಟ್ಟೆ ಒಳಗೆ ಬಂದ್ರೆ ಮುಗ್ತದೆ. ಇಲ್ಲಂದ್ರೆ ಮರ ಕೆಳಗೆ ಇಷ್ಟಷ್ಟು ಮರ ತಯಾರಾಗಬೇಕಾಗ್ತದೆ. ನೋಡೋದು ದೇವರಂಗೆ ಮಾಡೋದು. ಅದಕ್ಕೆ ಪಕ್ಷಿ ತಿಂದು ಎಲ್ಲ ಗಲೀಜು ಮಾಡಿ ಮರದ ಮೇಲೆ ಮಾಡಿ ಅಲ್ಲೇ ಉಟ್ಬಿಡ್ತ, ಬಾಡಿ ಒಳಗೆ ಬಿಟ್ಟು ಅಲ್ಲೇ ಉಟ್ಬಿಡ್ತ. ನೋಡ್ರಿ, ಬೀಜ ಎಷ್ಟು ಚಿಕ್ಕದಿರ್ತದೆ, ಹೊರಗೆ ಜೀವ ಎಷ್ಟು ದೊಡ್ಡದು ಇರ್ತಾವ. ಈಗ ಆಲದ ಮರ, ರಾಗಿ ಮರಕ್ಕೆ ಆಯುಷ್ ಜಾಸ್ತಿ. ಈ 30 ಲಕ್ಷ ಪ್ರಕಾರ ಮರದಲ್ಲೇ, ಗಿಡಗಂಪಾದಲ್ಲೇ ರಾಗಿ ಮತ್ತೆ ಮರಿಮ, ಇದಕ್ಕೆ ಆಯುಷ್ ಜಾಸ್ತಿ, 1000 ವರ್ಷ. ಮಿಕ್ಕ ಎಲ್ಲ 600, 400, 200, 300, ಅವಕ್ಕೆ 1000 ವರ್ಷ. ಮತ್ತೆ ಹಾವುದಲ್ಲೇ ಒಂದು ಜಾತಿ ಹಾವು ಇರ್ತವೆ, ಅದಕ್ಕೆ 1000 ವರ್ಷ ಆಯುಸಿರ್ತವೆ. ಹೌದಲ್ಲಿ ಮಾನವ ದೃಷ್ಟಿ ಬಿಡ್ಲ ಅಂತ ಇತ್ತು ಅಂದ್ರೆ 1000 ವರ್ಷವರೆಗೂ ಬದುಕ್ತವ. ಇವ್ರದ್ದು ಒಂದ್ಸಲ ದೃಷ್ಟಿ ಅದ್ರ ಮೇಲೆ ಬಿತ್ತು ಅಂದ್ರೆ ಅದಕ್ಕೆ 100 ವರ್ಷ ಕಡಿಮೆ.
10 ಜನ ದೃಷ್ಟಿ ಬಿತ್ತು ಅಂದ್ರೆ ಯಾರನ್ನ ಕೌತರ ಅಂತ ಯಾಕೆ ಈಗ ಅದು ಮಾನವರಿಗೆ ಕಾಲ ಅದಕ್ಕೆ ನಾವು ಏನ್ ಮಾಡ್ತಾವ ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯೋದಯಕ್ಕೆ ಆರಾಧನೆ ಮಾಡೋದು, ಸೂರ್ಯಕ್ಕೆ ನಮಸ್ಕಾರ ಮಾಡಿ ಬೆಳಕಂತದ್ದು ಸ್ವಾಮಿ ನಮ್ಮ ಮುಂದೆ ಯಾರನ್ನ ಮಾನವರು ಬರ್ಕೊಡ್ತು ಯಾಕೆ ಹಾಕಿ ದೃಷ್ಟಿ ಅದ್ರಲ್ಲಿ ಬಿತ್ತು ಅಂದ್ರೆ ಬಾಬಾ 3 ವರ್ಷ ಕಡಿಮೆ ಆಗ್ತದ ಅಷ್ಟು ಪಾಪಿ ದೃಷ್ಟಿ. ಈಗ ನಾವು ರಾಜಸ್ಥಾನ ಹೋಗ್ತಾ ಇರ್ತೇವೆ, ಗಾದೋಲಿ ಒಂದು ಊರಿದೆ, ಅಲ್ಲೇ ನಮ್ದ ವಾರ ಈಗ 5 ದಿವಸ ಪ್ರೋಗ್ರಾಮ್ ಮಾಡಿದ್ವಿ, ಮುಂಚೆ ವಾರ ಇತ್ತು. ಆ ಊರಾಗ ಒಬ್ಬ ಮುದುಕ ಇದ್ದಾನ, ಅವನ ದೃಷ್ಟಿ ಎಷ್ಟು ಕೆಟ್ಟದಂದ್ರೆ ನೋಡಿ ಚೆನ್ನಾಗಿದೆ ಅಂದ್ರೆ ಆವಾಗ ಅವನಿಗೆ ಮತ್ತೆ ಹೇಳಕ್ಕೆ ಆಗಲಿಲ್ಲ. ಯಾರೊಬ್ಬರು ತುಂಬಾ ಎಮ್ಮೆ ಹಿಡ್ಕೊಂಡು ಹೋಗ್ತಿದ್ರು, ಇನ್ನೂ ಪಾಪ ಒಂದು ತಿಂಗಳ ಕರವಾಕ ಎಮ್ಮೆ ರೋಡ್ ಮೇಲೆ ಹೋಗ್ತದೆ, ನಾವು ನಾಳೆ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಪ್ಪ ಅಂತಂದ್ರೆ ಎಮ್ಮೆ ಆಗೋದಿದ್ದು ಇತ್ತು ನೋಡ್ರಿ. ಕಾಫಿ ದೃಷ್ಟಿಗೆ ನೀವು ಮಾನವ ದೃಷ್ಟಿ ನೋಡ್ರಿ ಎಷ್ಟೋ ಕೆಟ್ಟದಿದೆ. ಚಲೋ ಪಾಪ ಕರ್ಮ ಆಗಿರ್ತದೆ, ಆ ಕರ್ಮದ ಪ್ರಭಾವದಿಂದ ಅವ್ರ ದೃಷ್ಟಿನ ಹಾಕಿ ಇರ್ತದೆ, ಎಲ್ಲರಿಗಾಗಿರೋದಿಲ್ಲ. ಆಮೇಲೆ ಅವನು ಏನೇ ಒಳಗಡೆ ಹೋಗ್ತಿದ್ದಲ್ಲ ಅವನಂತವನೇ ಅವನ ಕನೆ ಕಡೆ ನೋಡಿ ಅರೆ ಹೆಂಗಿದೆ ಇವ್ರು ಕಣ್ಣು ಅಂತ ಅಂದ್ರೆ ಅವನ ಕಥೆ ಹೇಳೋಯ್ತು. ಇದು ಕಥೆ ಅಲ್ಲ, ನಡೆದಿರೋದು. ದೃಷ್ಟಿ ಅಂದ್ರೆ ಹೆಂಗಿರ್ತದೆ ನೋಡ್ರಿ. ಅವ್ರು ಯೋಗ ಸತ್ತೋಯ್ತು, ಯೋಗ ತಂದೆ ಹೋಯ್ತು ಅಂಥದ್ದು ದೃಷ್ಟಿ. ಮತ್ತೆ ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾ ಇದ್ದಾರೆ, ಕಾಲಪುರುಷ ಸೃಷ್ಟಿ ರಚನೆ ಮಾಡಿ ಈ ಜೀವಿಗೆ ಹೇಗೆ ಮೋಸ ಮಾಡಿದ್ದಾರೆ ಸ್ವಾಮೀಜಿ ಮಹಾರಾಜರೇ ವರ್ಣನೆ ಮಾಡಿದ್ದಾರೆ. ಜೋ ಸಾಧನ पिछले युग के सो कल युग में किए प्रमाण, ಯಾವ ಸಾಧನ ಹಿಂದಿನ ಜನ್ಮದಲ್ಲಿ ಸತ್ಯುಗ ತ್ರೇತ ದ್ವಾಪರ ಸಾಧನೆ ತಂದು ಕಲ್ಪಿದ್ದಲ್ಲಿ ಕೊಟ್ಟಿದ್ದಾರೆ. ಅವಾಗೇನಿತ್ತು ಪ್ರಾಣಾಯಾಮ ಅಷ್ಟಾಂಗು ಜಪ ತಪ ಮಾಡ್ತಿದ್ರು. ಯಾಕಂದ್ರೆ ಅದಕ್ಕೆ ಬ್ರಹ್ಮಚರ್ಯ ಬೇಕು, ಅನ್ನಾಹಾರ ಬಿಡಬೇಕು. ಈಗ ಅನ್ನಮಯ ಪ್ರಾಣ ಬಿಟ್ಟರೆ ಬದುಕಕ್ಕೆ ಆಗೋದಿಲ್ಲ. ಒಂದು ಉತ್ಪನ್ನ ಬಾಡಿಗೆ ಕೊಡಲೇಬೇಕು. ಈಗ ಕಲ್ಪಿಯುಗ ಅನ್ನಮಯ ಪ್ರಾಣ. ಹಿಂದಿನ ಕಾಲದಲ್ಲೇ ಹಾಗೆ ಇಲ್ಲ, ಪ್ರಾಣ ಎಮ್ಕೆ ಒಳಗಿರ್ತಿತ್ತು. ಸತ್ಯುಗದಲ್ಲಿ ಪ್ರಾಣ ಎಮ್ಕೆ ಒಳಗಿರುವುದರಿಂದ 1,00,000 ವರ್ಷ ಆಯುಸ್ಸು. ಒಂದು ಮಾನವರಿಗೆ 10,000 ಆನೆದು ಬಲ. ಆನೆ ಅಂದ್ರೆ ಕಡಿಮೆ ಇರ್ತದೆ, 10,000 ಆನೆ ಬಲ ಒಂದು ಮಾನವರಿಗೆ. ಮತ್ತೆ 1,00,000 ವರ್ಷ ಆಯುಸ್ಸು. ಅಷ್ಟು ಬಲ ಇರ್ತಿತ್ತು. ಅನ್ನಾಹಾರ ಬಿಟ್ಟು ಆರಾಮವಾಗಿ ಪ್ರಾಣಾಯಾಮ ಸಾಧನೆ ಮಾಡ್ತಿದ್ದು ಆಗ್ತಿತ್ತು. ಆದ್ರೆ ಈಗ ಒಂದು ಯುಗವರೆಗೆ ಪಾಪ ಮಾಡ್ಕೊಂಡ್ರಲ್ಲ, ಕರ್ಮ ಮಾಡ್ಲಾದ್ರೆ ಈ ಲೋಕದಲ್ಲಿ ಇರ್ಲಿಕ್ಕಾಗೋದಿಲ್ಲ. ಮನಸ್ಸು ಮಲಿನವಾಯಿತು. ಪಾಪದ ಪ್ರಭಾವ ಮನಸ್ಸಿನ ಮೇಲೆ ಬಿತ್ತು ಅಲ್ಲ. ಮನಸ್ಸು ಮಲಿನವಾಗುತ್ತಾ 10 ಭಾಗ ಆಯುಸ್ ಕಡಿಮೆ ಆಯಿತು. ತ್ರೇತಾಯುಗದಲ್ಲೇ 10,000 ಬಂತು. 10,000 ಆಯುಸ್ಸು, 1,000 ಹಾನಿ ಬಲ. ಅವಾಗ 10,000 ಹಾನಿ ಬಲ ಇತ್ತು, ಈಗ 1,000. ಆದ್ರಿಂದ ಒಂದು ಬೇಕಾದಷ್ಟು ಜನ ಎಲ್ಲ ಪ್ರಾಣಾಯಾಮ ಸಾಧನೆ ಮಾಡಿದ್ರು, ಅನ್ನಾಹಾರ ಬಿಟ್ಟು. ಆಮೇಲೆ ಮತ್ತೆ ಒಂದು ಯುಗವರೆಗೆ ಕರ್ಮ ಮಾಡ್ಕೊಂಡ್ರಲ್ಲ, ಮತ್ತೆ ಮಲಿನವಾಯಿತು ಮನಸ್ಸು. ಆ ಪಾಪದ ಪ್ರಭಾವ ಇತ್ತು.
ಇದ್ದಲ್ಲ ಒಂದೊಂದು ಹಾನಿ ಬಲ ಇರ್ತಿತ್ತು. ಮತ್ತೆ ಭೀಮ, ಕೀಚಕ ಇವರೆಲ್ಲ ಇದ್ರೆ ಇವ್ರಿಗೆ 10 ಹಾನಿ ಬಲ ಇತ್ತು. ಇವು ಸ್ವಲ್ಪ ಬೇರೆ ಒಂದು ದಿವಸದಲ್ಲೇ ಹುಟ್ಟಿದ್ರು. 10 ಹಾನಿ, ಬೇರೆಗೆಲ್ಲ ಒಂದೊಂದು ಹಾನಿ ಬಲ ಇಲ್ಲ. ಭೀಮ್ಗೆ, ಕೀಚಕ ಚಲೋ ಜನ ಇದ್ರಲ್ಲ, ಇವರಿಗೆ 10 ಹಾನಿ ಬಲ ಇತ್ತು. ಅದಕ್ಕೆ ಅವರಿಗೆ ಅಹಂಕಾರ ಜಾಸ್ತಿ. ಅದಕ್ಕೆ ಆದ್ರೇನ ಉಪವಾಸ ಇದ್ದು ಪ್ರಾಣಾಯಾಮ ಸಾಧನೆ ಮಾಡಬೇಕು. ಈಗ ನಮ್ಮ ಪ್ರಾಣ ಅನ್ನಮಯ ಆಗಿಬಿಟ್ಟಿದೆ. ಅನ್ನ ನಾವು ಊಟ ಮಾಡಲಿಲ್ಲ ಅಂದ್ರೆ ಬದುಕಕ್ಕೆ ಆಗೋದಿಲ್ಲ. ಒಂದೊಂದನ್ನು ಬಾಗಿ ಕೊಡಲೇಬೇಕು. ಅದಕ್ಕೆ ನಾವು ಈಗ ಬ್ರಹ್ಮಚರ್ಯ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಅನ್ನ ಹಾಕ್ಬಿಡ್ಲಿಕ್ಕಿಲ್ಲ. ಪ್ರಾಣಾಯಾಮ ಸಾಧನೆ ಮಾಡೋದು ಯಾವಾಗ? ಈಗ ಊಟ ಬಿಟ್ಟ ಮಾಡಿ ಪ್ರಾಣಾಯಾಮ ಸಾಧನೆ ಮಾಡಬೇಕು ಹೋದ್ರೆ ಯಾವುದೊಂದು ವ್ಯಾಧಿ ಕಂಡು ಬರ್ತದೆ. ವ್ಯಾಧಿ ಅದು ಸಾಧ್ಯವಾಗಲ್ಲ. ಹಿಂದಕ್ಕೆ ತಿಳಿ ಬರ್ತಾರೆ. ವೃದ್ಧಿ ಸಿದ್ಧಿಗೋಸ್ಕರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೋ ಆಗೋದಿಲ್ಲ. ಅದಕ್ಕೆ ತಿಳಿಸ್ತಾ ಇದ್ದಾರೆ, ಹಿಂದಿನ ಸಾಧನ ಕಾಲ ತೋರಿಸ್ತಂತ ಈಗ ಕಲ್ಪಿತದಲ್ಲಿ ಇಟ್ಬಿಟ್ಟಿದ್ದಾರೆ. ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಸಂತ ಮಹಾತ್ಮರು ಬಹಳ ಸುಲಭವಾಗಿ ನಮಗೆ ಸಾಧನೆ ಕೊಟ್ಟಿರುವುದು ನಾಮ ಸುಮರನ್ ಧ್ಯಾನ. ಪಂಚನಾಮ ಸುಮರನ್ ಸದ್ಗುರು ಧ್ಯಾನ. ಈ 2 ಮಾಡ್ಕೊಂಡ್ರೆ ಸಾಕು ಅಂತ ತುಳಸಿದಾಸ ರಾಮಾಯಣದಲ್ಲಿ ಬರ್ತಿದ್ದಾರೆ. ಕಲಿಯುಗ ಕೇವಲ ನಾಮ ಆಧಾರ. ಕಲಿಯುಗದಲ್ಲೇ ಒಂದು ನಾಮ ಸುಮರನ್ ಮಾಡಿದ್ರೆ ಮುಕ್ತಿ ಸಿಗ್ತದೆ ಅಂತ. ಯಾಕೆಪ್ಪ ಪ್ರಾಣಾಯಾಮ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು? ಬಹಳ ಕಠಿಣ ಸಾಧನ. ಅದಕ್ಕೆ ಅನ್ನ ನಡೆಯುವುದಿಲ್ಲ. ಬೇಬಿಗೆ ಎಲ್ಲಿದ ರಸ ಕುಡಿಯೋದು, ವಾಂತಿ ಮಾಡ್ಕೊಂಬೋದು, ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕು. ಬಹಳ ಕಷ್ಟ. ಇಲ್ಲಾಂದ್ರೆ ಸ್ವಲ್ಪ ಹಾಲು ಕೊಡ್ದು ವಾಂತಿ ಮಾಡ್ಕೊಂಡು ಆಮೇಲೆ ಧೋತಿ ನೆಟ್ಟಿ ಬಸ್ತಿ ಶರೀರೆಲ್ಲ ಕ್ಲೀನ್ ಮಾಡಿ ಪ್ರಾಣಾಯಾಮ ಸಾಧನೆ ಸ್ಟಾರ್ಟ್ ಮಾಡಬೇಕು. ಬಹಳ ಕಠಿಣ ಸಾಧನ. ಈಗ ಕಲ್ಪಿಸಲೇ ಸಾಧ್ಯವೇ ಇಲ್ಲ. ಅದಕ್ಕೆ ನಾಮ ಸುಮರನ್. ಮೂರಕ ಪ್ರಾಣಿ ಮನ ಸೈಲಾನಿ सोट के जल और पाषाण बुद्धिमान अभिमानी जो नर विद्या नारी के हुए गुलाम. ಮತ್ತು ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ಈಗ ಮಾನವರಲ್ಲೇ 3 ಜನ ಇರ್ತಾರೆ. ಬುದ್ಧಿಮಂತರು, ಬುದ್ಧಿಹೀನರು, ಏನು ಜ್ಞಾನ ಇಲ್ಲದವರು, ಇನ್ನೊಂದು ಮಧ್ಯಸ್ಥಿತಿದ್ದವರು. ಬುದ್ಧಿಮಂತನೇ ಇಲ್ಲ, ಬುದ್ಧಿಹೀನನೇ ಇಲ್ಲ, ಮಧ್ಯಸ್ಥಿತಿಯವರು. 3 ಜನ ಇರ್ತಾರೆ. ಈಗ ಬುದ್ಧಿ ಕಡಿಮೆ ಏನ್ ಮಾಡಿದ್ರು? ಕಲ್ಲಿನ ಪೂಜೆ, ಮರದ ಪೂಜೆ, ತೀರದ ಉಪವಾಸದಲ್ಲೇ ಹೋಗ್ಬಿಟ್ಟು, ಕರ್ಮಕಾಂಡದಲ್ಲೇ ಹೋದ್ರು. ಬುದ್ಧಿಮಂತ ಏನ್ ಮಾಡಿದ್ರು? ಪಠಣ ಪಾಠದಲ್ಲಿ ಹೋದ್ರು. ವೇದ, ಶಾಸ್ತ್ರ, ಪುರಾಣ, ಗೀತಾ, ಭಾಗವತ್ ಕಂಠಪಾಠ ಮಾಡೋದು, ವಾದ ಮಾಡ್ಕೊಂಡು ತಿರುಗಾಡೋದು, ಗೆಲ್ಸ ಸೋಲ್ಸು. ಯಾರು ಓದಿರೋರು ಪಂಡಿತರು ಇವರಿಗೆ ಈ ಮಾರ್ಗಕ್ಕೆ ಹೋದ್ರು. ಯಾಕಂದ್ರೆ ಈಗ ಗ್ರಂಥ ಯಾವುದೋ ಕೆಟ್ಟದಲ್ಲ, ಬರೇ ಓದುವನಿಂದ ಮಾತ್ರ ಮುಕ್ತಿ ಸಿಗೋದಿಲ್ಲ ಅಂತ ಮಹಾತ್ಮ ಹೇಳೋದು. ಆ ಗ್ರಂಥ ಏನ್ ಹೇಳ್ತದೆ ಆ ಪ್ರಕಾರ ನಡೆದ್ರೆ ಮುಕ್ತಿ ಸಿಗ್ತದೆ. ಓದುವನಿಂದ ಈಗ ಒಂದು ನಾವು ಕಥೆ ಹೇಳ್ತಿರ್ತಲ್ಲ, ಒಂದು ಪಾಕಶಾಸ್ತ್ರ ಅಡಿಗೆ ಮಾಡೋದು ಮುಕ್ತಿ ಇರ್ತಾವ. ಅದ್ರಿಗೆ ಬರ್ತಿರ್ತಾರೆ ಹಿಂಗೆ ಮಾಡಿದ್ರೆ ಮೈಸೂರು ಪಾಕ್ ತಯಾರಾಗ್ತದೆ ಅಂತ. ಈಗ ನಾವು ದಿನ ಓದ್ಕೊಂಡಿದ್ರೆ ಈ ಸಾಮಾನು ಆ ಸಾಮಾನು ಹಿಂಗೆ ಕೂಟಿ ಬೀಸಿ ಮತ್ತೆ ಹಿಂಗ್ ಮಾಡಿದ್ರೆ ಮೈಸೂರು ಪಾಕ್ ತಯಾರಾಗ್ತದೆ ದಿನ ಓದ್ಕೊಂಡು ಹೋಗ್ತಾ ಇದ್ರೆ ಸಾಯವರೆಗೆ ಓದಿದ್ರೆ ಮೈಸೂರು ಪಾಕ್ ರುಚಿ ಸಿಗೋದು. ಈಗ ಮೈಸೂರು ಪಾಕ್ ರುಚಿ ಬೇಕು ಅಂದ್ರೆ
ಮನೆ ಬಿಟ್ಟು ಅಂಗಡಿಗೆ ಹೋಗ್ಬೇಕು, ಅದ್ರಾಗ ಬಂದಿದ್ದೆಲ್ಲ ಸಾಮಾನು ತರಬೇಕು, ಖರ್ಚು ಬಿದ್ದು ಎಲ್ಲ ಕೂಟಿ ಬೀಸಿ ಏನೇನು ಪಾತ್ರೆ ಬಿದ್ದು ಮಾಡಿದ್ರಲ್ಲ, ಆವಾಗ ತಿಂದ್ರೆ ಸ್ವಲ್ಪ ಚೇಂಜ್ ಇದೆ ಅಂತ ಗೊತ್ತಾಗ್ತದೆ. ಸ್ವಲ್ಪ ಹಾಗೆ ಗುರುತಿನ ಕೆಟ್ಟದಲ್ಲ. ಋಷಿ ಮುನಿಗಳೆಲ್ಲ ಪಾತ್ರೆ ಬಿದ್ದು ಸಾಧನೆ ಮಾಡಿ ಒಳಗೆ ಹೋದ್ರು, ಅವ್ರ ಮೂರಕ್ಕನ್ನು ತರಿತು, ಅವ್ರ ಏನೇ ಒಳಗೆ ಅನುಭವ ಆಯ್ತು ಎಲ್ಲ ಬಂದಿದ್ದಾರೆ. ನಾವು ಬರೀ ಓದ್ಕೊಂಡು ಹೋಗ್ಬೇಕು ಮುಕ್ತಿ, ಬರೀ ಓದ್ಕೊಂಡು ಹೋದ್ರೆ ಮುಕ್ತಿ ಸಿಗುತ್ತೆ. ಅದು ಏನ್ ಹೇಳ್ತದೆ ಅದಕ್ಕೆ ನಡೆದಲ್ಲ ಮುಕ್ತಿ, ನಡಲಿಕ್ಕೆ ಆಗ್ತದೆ ಯಾರೆಲ್ಲ. ಈಗ ನಾವು ಮೊನ್ನೆ ಪ್ರೋಗ್ರಾಮದಲ್ಲಿ ಕಥೆ ಹೇಳ್ತಿದ್ದಿಲ್ಲ ಸಣ್ಣದು. ಒಬ್ಬರು ಸತ್ಸಂಗಿ ಗುರು ಭಕ್ತ, ಅವನೊಂದು ಗಿರೀಶ್ ಹಾಕಿದ. ಒಂದು 6 ತಿಂಗಳ ಬಾಧೆಗಿಂತ ಅದಕ್ಕೆ ಮಾತಾಡೋದು ಕಲಿಸಿದ್ದ. ಅದು ಮನ್ಸರ ನಾವೇ ಮಾತಾಡ್ರೆ ಮಾತಾಡ್ತದೆ. ಅವನು ನೋಡಿದ್ದೆ, ಅವರು ಒಳ್ಳೆಯ ರೂಢಿ ಟೈಮ್ ಪಾಸ್ ಆಗ್ತದೆ. ಒಂದ್ ದಿವಸ ಅವನು ಹಂಗೆ ಸತ್ಸಂಗ, ಗುರುಜಿಯವರು ಬಂದಿದ್ದಾರೆ, ಸತ್ಸಂಗ ನಡೀತದೆ, ಈತ ದರ್ಶನಕ್ಕೆ ಹೋಗ್ಬೇಕು, ಬಟ್ಟೆ ಬಿಟ್ಟೆ ಹಾಕೊಂತ ಇದ್ದಾರೆ. ಅವು ನೋಡ್ತು ಗಿರಿ ನೋಡಿ, ಏನ್ ಸ್ವಾಮಿ ಎಲ್ಲೇ ಹೋಗ್ತಿದ್ರಿ ಅಂತ. ಏನ್ ನಮ್ ಗುರು ಬಂದಿದ್ದಾರೆ, ಅವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ಅಂತ ಸತ್ಸಂಗ ಇದೆ. ಆಗಲೇ ನೀವು ಹೆಂಗೆ ಗುರು ದರ್ಶನಕ್ಕೆ ಹೋಗ್ತಿರಲ್ಲ, ನಂದು ಒಂದು ಪ್ರಶ್ನ, ನನಗೆ ಮುಕ್ತಿ ಹೇಗೆ ಸಿಗ್ತದೆ ಸ್ವಲ್ಪ ಕೇಳ್ತಾ ಬಂದ್ರಿ. ಅವರು ಸ್ವಲ್ಪ ಓದೋಳಾಗಿದ್ರಲ್ಲ, ಗುರುಗಳ ಅವರ ಮುಕ್ತಿ ಗೊತ್ತಲ್ಲ, ಮತ್ತೆ ನನಗೆ ಮುಕ್ತಿ ಹೇಗೆ ಸಿಗ್ತದೆ ಕೇಳ್ಕೊಂಡಪ್ಪ ಅಂತ ಹೇಳ್ತಾರೆ. ಹೋದ ಸ್ವಲ್ಪ ಕೇಳ್ದ. ದರ್ಶನಕ್ಕೆ ಹೋಗೋ ಸಮಯದಲ್ಲೇ ಅವನ್ ಗ್ಯಾಪ್ ಬಂತು. ಆವಾಗ ಕೈ ಜೋಡಿಸಿ, ಸ್ವಾಮಿ ನಾನು ಒಂದು ಗಿರೀಶ್ ಹಾಕಿದ್ವಿ, ಬರೋವಾಗ ಹೆಂಗೆ ಕೇಳ್ತು ಅಂತ. ಸ್ವಾಮಿಯವರು ಆ ಬಾಗಲೆಲ್ಲ ತರಬಿಡೋ ಮುಕ್ತಿ ಸಿಕ್ತು ಅಂತ ಹೇಳಿದ್ರೆ ಇವ್ರು ಸರಿಯೋದಿಲ್ಲ, ಅದಕ್ಕೆ ಒಂದು ಯುಕ್ತಿವಾಗಿ ಹೇಳೋಣ ಅಂತ ಹೇಳಿ ಕುರ್ಚಿ ಮೇಲೆ ಕೂತಿದ್ರಲ್ಲ, ಹಂಗೆ ಕೆಳಗೆ ಬಿದ್ದು. ಅದು ಮಾತು ಕೇಳಿ ಸುಮ್ಮನೆ ಇತ್ತು, ಕೆಳಗೆ ಬಿದ್ದ. ಸ್ವಲ್ಪ ಖಾಲಿ ಪಟ್ಕೊಂಡು ಶ್ವಾಸ ನಿಲ್ಲಿಸ್ಬಿಡ್ತಾರೆ. ಅವನ ಏನಾಯ್ತು ಏನೋ, ಸ್ವಲ್ಪ ಮಕ್ಕಕ್ಕೆ ನೀರು ಹಾಕಿ ಗಾಳಿ ಬಿಸಿಲಿನಿಂದ ಅವನು ಸ್ವಲ್ಪ ಕುಸ್ಕೊಂಡು ಭಯ ಬಿಟ್ಟು ಮತ್ತೆ ಕೇಳಲಿಲ್ಲ, ಹಿಂದೆಗೂ ಬಂದು. ಅವಾಗ ಮನೆಗೆ ಬಂದ ಮೇಲೆ ಆ ಗಿರಿ ಕೇಳ್ತದೆ, ಏನಪ್ಪ ಏನ್ ಹೇಳಿದ್ರು ಅಂತ. ಏನ್ ಹೇಳಿದ್ರಪ್ಪ, ನಿಮ್ಮ ಪ್ರಶ್ನೆ ಹೇಳಿದ ಕೂಡಲೇ ಗುರುಗೆ ಮೂರ್ಛ ಬಂದ್ಬಿಟ್ಟು ಕಳಿಸಿದ್ದವ್ರು ಕುರ್ಸಿ ಮೇಲಿಂದ ಕೈಕಾಲು ಮಾಡ್ಕೊಂಡು ಶ್ವಾಸ ಬಂದಾಯ್ತು. ನಾನು ಬಯಲಿದ್ದು ಕೇಳಲಿಲ್ಲ. ಅದು ಅಂತ ನನಗೆ ಯುಕ್ತಿ ಸಿಕ್ತು ಅಂತ ಗಿರಿ, ನನಗೆ ಯುಕ್ತಿ ಸಿಕ್ತು ಅಂತ. ಅದು ಚಲೋ ಕಾಲಕ್ಕೆ ಒಂದು 2 ನಿಮಿಷಕ್ಕೆ ಪಟ ಪಟ ಒಂದು ಹೊರಕ್ಕೆ ಕಾಲದಲ್ಲಿ ಮಾಡಿ ತೋರ್ಕೊಂಡ್ಬಿಟ್ರು. ಏನು ಅಲ್ಲಿ ಗುರು ಕೇಳಿದ್ರೆ ಹೆಂಗಾಯ್ತು, ಇಲ್ಲೇ ಇದಕ್ಕೆ ಹೇಳಿದ್ರೆ ಹಿಂಗೆ ಆಯ್ತು. ಕಟ್ಟಿದ್ದ ಈ ಕಡೆ ಪಟ್ಟಿ ಮಾಡಿದ್ರೆ ಈ ಕಡೆ ಬಿಡ್ತದೆ, ಆ ಕಡೆ ಪಟ್ಟಿ ಮಾಡಿದ್ರೆ ಆ ಕಡೆ ಬಿಡ್ತದೆ. ಇದು ಸಾಯ್ತದಲ್ಲ. ಈ ಮೋನೊಳಗೆ ಯಾಕೆ ಸಾಯ್ಬೇಕು? ಪಾಪ ಹೊರಗೆ ನಿಂತು ಹೊರಗೆ ತರಲಿಕ್ಕೆ ನೀರು ತರಲಿಕ್ಕೆ ಮನೆಗೆ ಓಡೋದ, ನೀರು ಹಾಕೋಣಂತ. ನೀರು ತರಲಿಕ್ಕೆ ಹೋದ್ರೆ ಅದು ಹೇಗೆ ಮೇಲೆ ಹೋಗಿ ಮನೆ ಮೇಲೆ ಕೂರ್ಚೋದು. ಈತ ಬಾಕಿ ಸಮಯದಲ್ಲಿ ಅದಕ್ಕೆ ರಾಮನಾಮ ಸತ್ಯ ರಟನ್ ಮಾಡುತ್ತಿದ್ದ. ಬಹಳ ವರ್ಷ ರಟನ್ ಮಾಡ್ತಿದ್ದ ಪಾಪ. ಅದಕ್ಕೆ ಮತ್ತೆ ಬೋರ್ದ ಭಾಗ ತರದು ಹೋಗ್ತಾನೆ ಅದರ ಮುಂದೆ, ರಾಮನಾಮ ಸತ್ಯ ರಾಮನಾಮ ಇದ್ರೆ ಪಾಪ ಅಂತ. ಅದು
ಸತ್ಯವೇ, ಆದ್ರೆ ಬಿಗತ್ ಕೈ ಗುರು ಕೈದಲ್ಲೇ ಇದೆ ಹೇಳುವ. ನಾನು 3 ವರ್ಷ ರಾಮನಾಮ್ ಸತ್ಯ ರಚನೆ ಮಾಡ್ಕೊಂಡಿದ್ರೆ ಗೊತ್ತಿದ್ರಿ. ಗುರು ಯುಕ್ತಿ ಕೊಟ್ಟಲ್ಲ ನಾನು ಅವ್ರಿಗೆ ಬಂದಿದ್ದ. ಅದಕ್ಕೆ ರಾಮನಾಮ್ ಸತ್ಯವೇ, ಆದ್ರೆ ಬಿಗತ್ಗೆ ಗುರು ಕೈದಲ್ಲೇ ಇದೆ ಅಂತ ಹೇಳಿ ಹೋಯ್ತು. ಒಂದೇ ಹೋಯ್ತು. ಹಾಗೆ ಎಷ್ಟೋ ಬರೀ ರಟನ್ ಮಾಡ್ಕೊಂಡಿತ್ತು, ಎಲ್ಲಾದ್ರೂ ಬರೀ ಬುಕ್ ಓದ್ಕೊಂಡಿದ್ರೇನೋ ಬುಕ್ಕಿ ಸಿಗೋದಿಲ್ಲ. ಮನಸ್ಸು ಒಳ್ಳೆದಾಗಲ್ಲ, ನಮ್ಮೊಳಗೆ ಪರಿವರ್ತನೆ ಬರಲಾರದು. ನಮ್ಮ ಮನಸ್ಸು ಒಳ್ಳೆದಾಗಬೇಕು ಅಂದ್ರೆ ಪರಮಾತ್ಮ ನಾಮ ಸಂಬಂಧ ನಡಿಬೇಕು, ನಾಮ ಸಂಬಂಧ ಜಪ ನಡಿಬೇಕು. ನಾಮ ಸಂಬಂಧ ಮಾಡಿ ನೋಡ್ರಿಂದ ಎಂತೆಲ್ಲ ಪಾಪಿ ಎಲ್ಲ ಉದ್ಧಾರ. ಅದಕ್ಕೆ ಸ್ವಾಮೀಜಿ ಮಹಾರಾಜ್ ಏನಂತ ಕೇಳ್ತಾ ಇದ್ದಾರೆ, ಸ್ವಲ್ಪ ಬುದ್ಧಿ ಕಡಿಮೆರೋರು ಅಜ್ಞಾನಿ, ಅವರೆಲ್ಲ ಕಲ್ಲಿ ಪೂಜೆ, ಮರದ ಪೂಜೆ, ಈ ತೀರದ ಬರದಲ್ಲಿ ಇವ್ರು ಸಿಕ್ಕಬೇಕು, ಇವ್ರು ಕಟ್ಟಾಗಿತ್ತು. ಸ್ವಲ್ಪ ಬುದ್ಧಿಮಂದಿರೋರು ಪಟಪಾತ್ರದಲ್ಲಿ ಅವರು ಹೋಗ್ಬಿಟ್ರು ಅಹಂಕಾರದಲ್ಲಿ. ಇನ್ನು ಮಧ್ಯ ಸ್ಥಿತಿದವರು ಅದು ಹೇಳ್ತಾರೆ, बाकी जीव बीच के जिसने ना मूर्ख नाति बुद्धिमान, जप तप व्रत संयम बहु के पंचाग्नि में जले निदान. ಮತ್ತು ತಿಳಿಸ್ತಾ ಇದ್ದಾರೆ, ಇದು ಮಧ್ಯ ಸ್ಥಿತಿದು. ಬುದ್ಧಿಮಂತರೂ ಇಲ್ಲ, ಬುದ್ಧಿಹೀನರೂ ಇಲ್ಲ, ಮಧ್ಯಸ್ಥಿತಿದ್ದು. ಇವರ ಕಕ್ಷಿ ಸ್ವಭಾವಿರ್ತದೆ. ಈಗ ಬುದ್ಧಿಮಂತರಿಗೆ ಏನೇನು ಹೇಳ್ರೆ ನಂಬ್ತಾರೆ, ಹೌದಪ್ಪ ಇರ್ಬೋದಂತ ನಂಬ್ತಾರೆ. ಬುದ್ಧಿ ಇಲ್ಲದವ್ರಿಗೆ ಏನೇನು ಹೇಳಿದ್ರೇನ ನಂಬ್ತಾರೆ. ಗುರು ಹೇಳಿದ್ದು ನಿಜನ, ನಡಿಬೇಕು ಅಂತ ಅವರು ಆ ಪ್ರಕಾರ ನಡಿಲಿಕ್ಕೆ ತಯಾರಾಗ್ತಾರೆ. ಈ ಮಧ್ಯಸ್ಥಿತಿದವರು ಇರ್ತಾರಲ್ಲ, ಬುದ್ಧಿಮಾನಿಲ್ಲ, ಬುದ್ಧಿಹೀನಿಲ್ಲ. ಇವರು ಪ್ರತಿ ಬ್ರಹ್ಮ ಬಂದ್ರೆ ಕೇಳೋದಿಲ್ಲ, ಇವರು ಬುದ್ಧಿಯಾಗಿರ್ತದೆ. ಇಂಥವ್ರು ಬ್ರಹ್ಮ ಬಂದವರು ಹೇಳಿ ಕೇಳೋದಿಲ್ಲ. ಸಮಾಜ ಅಲ್ಲ, ಇವ್ರ ಮಧ್ಯಸ್ಥಿತಿಯವರು. ಇವರು ಜಾಸ್ತಿ ಎಲ್ಲ ಮನಸ್ಸು ಮೇಲೆ ಹೋಗ್ತಾರೆ. ಹಠ ಯೋಗ, ಪ್ರಾಣಾಯಾಮ, ಜಪ ತಪ ಅಂತ ಸಾಧನೆಗಿಂತವೇ ಹೋಗೋದು. ಇದು ಜಾಸ್ತಿ, ಹಠ ಜಾಸ್ತಿ. ಯಾರ ಮಾತು ಕೇಳೋರಲ್ಲ ಇವರು. ಅದಕ್ಕೆ ಇವರು ಪ್ರಾಣಾಯಾಮ ಆಚಾರ್ಯೋ ಜಪದಲ್ಲಿ ಹೋಗ್ಬಿಟ್ರು. ಇವರು ಆ ಸಾಧನದಲ್ಲಿದ್ದು. देखो चित्र काल करता के, कोई सिर कोई पैर रुधान, भटक भटक भटकाया सब जग, कोई न लगाया ठौर ठिकान. ಮತ್ತು ತಿಳಿಸ್ತಾ ಇದ್ದಾರೆ, ನೋಡ್ರೆ ಈ ಕಾಲದ ಚರಿತ್ರ ಹಿಂಗೆ ಎಲ್ಲರಿಗೆ ಯಾವ ಯಾವುದೊಂದು ಪದ್ಧತಿಯಲ್ಲಿ ಕಟ್ಟಾಕಿ ಲಾಸ್ಟ್ಗೆ ಯಾವ ಕಡೆಗೆ. ಈಗ ಅರ್ಜುನ ಪಾಪ ಎಷ್ಟು ಕೃಷ್ಣ ಭಕ್ತ ಅಂದ್ರೆ, ಅರ್ಜುನ ಮಲ್ಕಂಡ್ರೆ ಬೇರೆ ಬೇರೆ ಮಲ್ಕಂಡ್ರೆ ನಿದ್ರದಲ್ಲೇ ಅವ್ರು ರೋಮ್ ರೋಮ್ ಎಲ್ಲ ಕೃಷ್ಣ 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 ಅಂತ ಜಾಬ್ ಮಾಡ್ತಿದ್ರು. ಅಂತ ಭಕ್ತ ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಅವನು ಸಾಧ್ಯಾಗಿರ್ತದೆ. ಹಾಗೆ ಅಂತ ಪ್ರೇಮ. ಅವನ ಜಪ ಹೆಂಗಿತ್ತು, ಅವನು ರೋಮ್ ರೋಮ್ ಎಲ್ಲ ಕೃಷ್ಣ 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 ಅಂತ. ಒಂದ್ ದಿವಸ ಏನಾಯ್ತು, ಕೃಷ್ಣವೇ ಬಂದ್ರು ಅರ್ಜುನ್ಗೆ ಭೇಟಿ ಆಗ್ಬೇಕಂತ. ಯಾರು ಹೇಳಿದ್ರು ಅಲ್ಲಿಂದ ನಮ್ಮ ಕಲಿದನಂತ ಅಲ್ಲಿ ಹೋದ. ಅವರು ರೋಮ್ ರೋಮ್ ಎಲ್ಲ ಕೃಷ್ಣ 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 ಅಂತ ರೋಮ್ ರೋಮ್ದ ಕೃಷ್ಣ ಕೃಷ್ಣ ಜಾಪ ಆಗೋದು ನೋಡಿ ಇವನು ಕೂತ್ಕೋಬಿಟ್ರು. ಇವನು ಸಮಾಜದಲ್ಲಿ ಮಸ್ತಾಗಿಬಿಟ್ಟೆ.
ನಾರದಿಲ್ಲೇ ಬಂದ. ಅಲ್ಲೇ ಬಂದು ನೋಡ್ತಾರೆ, ಈತ ಮಲ್ಕೊಂಡಿದ್ದಾನೆ, ಇವನ್ನೆಲ್ಲ ಹೋಗುವ ಕೃಷ್ಣ ಕೃಷ್ಣ ಅಂತ ಬರ್ತಾ ಇದ್ರೆ ಈತ ಕೃಷ್ಣನ್ ಸಮಾನದಲ್ಲಿ ಮತ್ತಾಗಿದ್ದಾನೆ ಕೃಷ್ಣ. ನಾರದರು ಕುತ್ಕೊಂಡ. ನಾರದ ಅವ್ರ ಸಮಾಜದಲ್ಲಿ ಹೋದ. ಆಮೇಲೆ ಕೃಷ್ಣಕ್ಕೆ ಭೇಟಿ ಆಗ್ಲಿಕ್ಕೆ ಶಿವ ಬಂದ. ಎಲ್ಲಿ ಇದ್ದಾರಂದ್ರೆ ಅರ್ಜುನ್ ಭೇಟಿ ಆಗ್ಲಿಕ್ಕೆ ಹೋಗಿದ್ರಂತ. ಅಲ್ಲೇ ದೇಶ ಚೇಂಜ್ ಮಾಡ್ಕೊಂಡು ಬಂದ. ಅಲ್ಲೇ ಹೊರಗೆ ಹೋಗಿ ನೋಡ್ತಾನೆ, ಇವರೆಲ್ಲ ಗುಂಪು ಹಾಕೊಂಡಿದ್ರು. ಅವನು ಸಮಾನ ಆಯ್ತು. ನೋಡು ಯಾವಾಗಲೂ ಹೇಗೆ ಅಂತ ಬಂದ. ಲಾಸ್ಟು ಯಾವಾಗ ಕೃಷ್ಣ ಅಂತ ಹೇಳಿದ್ರಲ್ಲ ಇವರಿಗೆ, ಪಾಂಡವರಿಗೆ, ಇನ್ನು ದ್ವಾಪರಯುಗ ಬೇಡ, ಇನ್ನು ಕಲಿಯುಗ ಆಗಮನ ಆಗೋದಿದೆ, ನೀವು ಆ ಯುಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗಿ ಹಿಮಾಲಯದಲ್ಲೇ ಸತ್ತು ಹೋಗ್ರೆ ಅಂತಂದ್ರೆ ಪಾಂಡವರಿಗೆ. ಆವಾಗ ಅರ್ಜುನ್ ಅಂತ ಯಾಕೆ ಮನೆ ಭಕ್ತ, ಸ್ವಾಮಿ ನಾನು ಆ ಜೀವನ ಭಕ್ತಿ ಮಾಡಿದ್ರಿ, ನಂಬಿದ್ವಿ, ನನಗೆ ಮುಕ್ತಿ ಕೊಡುವಂತ. ಮುಕ್ತಿ ಸಂತರ ಕೈದಲ್ಲೇ ಇದೆ. ಬದ್ರಿನಾಥರು ಪ್ರವೇಶ ಮಾಡ್ಕೋ ಮುಕ್ತಿ ಸಿಗ್ತಾವಂತ ಸಾಯವಾಗ ಬದ್ರಿನಾಥ ಹೋದ್ರೆ ಯಾವಾಗ ಪ್ರವೇಶ ಮಾಡಿದ್ರೆ ಹೋಗಿ ಮಾಲದಲ್ಲಿ ಬಿದ್ದು ಬಿದ್ದು ಸತ್ತು. ಧರ್ಮರಾಜ ಒಬ್ಬನೇ ಸ್ವರ್ಗಕ್ಕೆ ಹೋದ. ಇವರೆಲ್ಲ ಬಿದ್ದು ಬಿದ್ದು ಆಯುಧದಲ್ಲಿ ಸತ್ತು. ಯಾಕೆ? ಅದು ಇನ್ನೊಂದಷ್ಟೇ, ಪಾಪ ಮಾಡಲಾರ್ದಂತ ಯಾರಿಲ್ಲ, ಸುಳ್ಳು ಹೇಳಲಾರ್ದಂತ ಯಾರಿಲ್ಲ. ಧರ್ಮರಾಜ ಒಬ್ಬನೇ, ಅವರೊಬ್ಬನೇ ಮುಕ್ತ. ಇವರೆಲ್ಲ ಕರೆಕ್ಟಾಗಿ ಬಿದ್ರು ಲೈಮಾಲಿಗೆ. ಯಾರು ಎಷ್ಟೆಷ್ಟು ಭಕ್ತಿತ್ತು ಸತ್ತಿತ್ತು ಅಷ್ಟಷ್ಟು ದೂರ ಹೋಗು, ಎಲ್ಲ ಬಿದ್ದುಕೊಂಡು ಸತ್ತು. ಲಾಸ್ಟ್ಗೆ ಕೃಷ್ಣನ ಒಂದು ಮರ ಕೆಳಗೆ ಕಾಲ ಮೇಲೆ ಕಾಲ ಹಾಕೊಂಡು ಮಲ್ಕೊಂಡಿದ್ದ. ಸಾಯಂಕಾಲ ಸಮಯ. ಅವ ಯಾರು ದೂರಿಂದ ನೋಡಿದ ಕೃಷ್ಣ ಬಲಗಡೆ ಕಾಲೊಳಗೆ ಪದ್ಮರೇಖಿತ್ತು. ಅದು ಜಿಂಕಾಟನ್ನು ಮಾತ್ರ ನಿಲ್ಲಿಸ್ತಿದ್ದು. ಯಾವುದು ಜಿಂಕ ಪಲ್ಲಾಟಿದ್ದಂತ ಹೇಳಿ ಸ್ವಲ್ಪ ಕತ್ತಲ ಬೆಳಗ ಸಮಾನ ಇತ್ತು. ಅವನು ಅದಕ್ಕೆ ಗುರ್ತಿಸಿ ಮಾಡ ಹೊರಬಿಟ್ಟಿದ. ಕೃಷ್ಣ ಕಾಲದಲ್ಲೇ ಹೋಗಿ ತೋರಿದೆ. ಇದು ಪಲ್ಲಾಡ್ತಾ ಇದ್ದಾನೆ ಕೃಷ್ಣ. ಟೈಮ್ ಬಂತು. ಆಮೇಲೆ ಆತ ಓಡ್ಬಂದು ಸ್ವಾಮಿ ಅಂತ ಕೇಳ್ತಾ ಇತ್ತು. ನಾನು ಜಿಂಕ ಅಂತ ತಿಳ್ಕೊಂಡು ಓಡಿದ್ರೆ ನೀನು ಆವಾಗ ಕೃಷ್ಣ ಅಂತ ಏನಿಲ್ಲಪ್ಪ, ಇದು ತ್ರೇತಾಯುಗದಲ್ಲಿ ನಾ ಅಂತ. ತ್ರೇತಾಯುಗದಲ್ಲಿ ನಾನು ನಿನ್ಗೆ ಸಾಯ್ತಿದ್ದೀವಿ ಒಂದು ಮರದ ಅಡ್ಡ ನಿಂತು. ಈಗ ನೀನ್ ನನಗೆ ಸಾಯ್ಬೇಕಾಯ್ತು, ಈಗ ತೀರ್ತು ಅಂತ ಹೋದ. ಆದ ಬಾಳ ವಾಲಿ ನೋಡ್ರಿ, ರಿಡಲಿಲ್ಲ. ಯಾವ ರೂಪದಲ್ಲೇ ಮಾಡಿದ್ದು ರಿಡಲಿಲ್ಲ. ಹಾಗೆ ಅವರು ಸಾಯ್ಬೇಕಾಯ್ತು. ಆಮೇಲೆ ಕಂಪ್ಯೂಟರ್ ಸ್ಟಾರ್ಟ್ ಆಯ್ತು. ಈಗ ಕಂಪ್ಯೂಟರ್ ಸ್ಟಾರ್ಟ್ ಆಗಿ 6,500 ವರ್ಷ ಆಯಿತು. ಮಹಾಭಾರತ ಪ್ರಮಾಣ. ಇದು ಕಂಪ್ಯೂಟರ್ ಆಯುಷ್ ಎಷ್ಟಿದೆ? 4,32,000 ವರ್ಷ. 4,32,000 ವರ್ಷದಲ್ಲಿ 6,500 ವರ್ಷ ಹೋಗಿದ್ವಿ. 32ರಲ್ಲಿ 6,500. ಇನ್ನು 4 ಲಕ್ಷ ಪೆಂಡಿಂಗ್ ಇದೆ. ಕಂಪ್ಯೂಟರ್ ಜಲ್ದಿ ಹೋಗೋದಿಲ್ಲ. ಒಂದೊಂದು ಯುಗಕ್ಕೆ ಆಯುಸಿದೆ. ಸತ್ಯುಕ್ಕೆ 17 ಲಕ್ಷ ವರ್ಷ ಆಯುಸ್ಸು. ತ್ರೇತಾಯುಗಕ್ಕೆ 12,96,000 ವರ್ಷ. ದ್ವಾಪರ ಯುಗಕ್ಕೆ 8,64,000 ವರ್ಷ. ಕಲ್ಯುಗಕ್ಕೆ 4,37,000 ವರ್ಷ.
ಎಲ್ಲ ನಾಲ್ಕು ಕಡಿಮೆ ಆಗ್ತಾ ಬಂದಿದೆ. ಇನ್ನು 4,32,000 ವರ್ಷದಲ್ಲೇ ಬರೀ 6,500 ವರ್ಷ ಹೋಗಿರುತ್ತೆ. ಇನ್ನು ಬಹಳ ಇದೆ ಕಲ್ಯುಗಕ್ಕೆ ಆಯುಸು. ಕಲ್ಯುಗ ಹಂತಕ್ಕೆ ಜಲ ಪ್ರಳಯವಾಗ್ತದೆ. ಸಮುದ್ರ ಈ ಭಾಗಕ್ಕೆ ಬಂದ್ಬಿಡ್ತದೆ. ಎಲ್ಲ ಮತನಾಗ್ಬಿಡ್ತದೆ. ಎಲ್ಲ ಸತ್ತೋಗ್ತದೆ. ಈ ಪ್ರಾಣಿ ಎಲ್ಲ ಹೋಗ್ತದೆ ಬ್ರಹ್ಮಕ್ಕೆ. ಬ್ರಹ್ಮದಿಂದ ಸೃಷ್ಟಿ ನಿರ್ಮಾಣ ಬ್ರಹ್ಮದಲ್ಲಿ ಹೋಗ್ತದೆ. ಮತ್ತೆ 4 ಯುಗವರೆಗೆ ಸಮುದ್ರದ ಭಾಗದಲ್ಲೇ ಅಲ್ಲೇ ಮೇಲಿಂದ ಜೀವಕ್ಕೆ ಮತ್ತೆ ಕೆಳಗೆ ಕಾಲು ಬ್ರಹ್ಮದಲ್ಲಿ ಹೋಗಿರೋ ಜೀವಿ ನಿರ್ಮಲ ಆಗೋಗ್ತದೆ. ಅದಕ್ಕೆ ಅಲ್ಲೇ ಸೃಷ್ಟಿ ನಿರ್ಮಾಣ ಆಗ್ತವೆ 4 ಯುಗವರೆಗೆ. ಸಮುದ್ರ ಕೆಳಗೆ ಸಮುದ್ರ ಈ ಭಾಗದಲ್ಲಿತ್ತು 4 ಯುಗವರೆಗೆ. ಮತ್ತೆ 4 ಯುಗ ಆ ಕಡೆ ಹಿಂಗೆ ಚೇಂಜ್ ಆಗ್ತದೆ. ಅದಕ್ಕೆ ಸಮುದ್ರ ಅಂದ್ರೆ ಬಂಗಾರದ ಖಾನ ಇದೆ. ಎಷ್ಟೋ ವಜ್ರ ವೈಡೂರ್ಯ ಮಾಣಿಕ್ ಬಂಗಾರದ ಅಂಗಡಿ ಎಲ್ಲ ಒಳಗಿರ್ತಾವಲ್ಲೇ ರಾಜ ಮಹಾರಾಜ ರಾಜ್ಯವೇ ಎಲ್ಲ ಹೋಗಿರ್ತದೆ. ಲೆಕ್ಕ ಇದೆ. ಸಮುದ್ರ ಹೊರಗೆ ಎಲ್ಲ ಮತನಾಗಿ ಹೋಗ್ತದೆ. ಕಲ್ಲಿಲ್ಲ ದಾರಿಗೆ ಜಲಪ್ರಲಯ ಅಂತ ಹೇಳ್ತದೆ. ಈಗ ಈ ಕಡೆ ಇಲ್ಲ. ನೀವು ಮಹಾರಾಷ್ಟ್ರ ಕಡೆ ಹೋದ್ರೆ ಬೆಟ್ಟದಲ್ಲಿ ಕಾಣಿಸ್ತವ ನೀರು. ಸಮುದ್ರದ ನೀರು ಎಲ್ಲಿವರೆಗೆ ಇರ್ತೋ ಯಾಕೆಲ್ಲ ಮಟ್ಟಿ ಬೆಟ್ಟ ಅಲ್ಲ, ಮಣ್ಣು ಬೆಟ್ಟ. ಆ ನೀರೆಲ್ಲ ಕೊಯ್ದು ಬಿಟ್ಟಿದೆ. ಸುಮಾರು 4 ಯುಗವರೆಗೆ ಇದ್ದಿದ್ದಲ್ಲ, ಕಂಡು ಬಿದ್ದಿದ್ದಲ್ಲ ನೀರಿಂದು. ಆ ಕಡೆ ಕಾಣಿಸ್ತವ. ನಮ್ಮ ಕಡೆ ಕಲ್ಲಿನ ಬೆಟ್ಟ ಅಲ್ಲ, ಇವಕ್ಕೆ ಏನ್ ಮಾಡಿ ಹೆದರಿಟ್ಟು ಸಿಗೋದಿಲ್ಲ. ನೀರು ಮುಳುಗಿರ್ತಾರಲ್ಲ ಬೆಟ್ಟ ಒಳಗೆ. ಅದಕ್ಕೆ ಹಾಗೆ ಆಯುಸ್ಸು 4 ಲಕ್ಷ ವರ್ಷವರೆಗೆ ಇದು ಸೃಷ್ಟಿ ಇರ್ತದೆ. ಅಂದ್ರೆ ಕಲ್ಪಿಸಿ ಇರ್ತದೆ. ಪೂರ ಆಯುಸ್ವರೆಗೆ ಇರ್ತದೆ. ಇದು ಮೊದಲೇ ಸಮಾಪ್ತ ಆಗೋದಿಲ್ಲ. ಕೆಲವು ಜನ ಅಂತಾರೋ ಸಜ್ಜು ಬರ್ತದೆ, ಇದು ಬರ್ತದೆ, ಅದು ಬರ್ತಾರೆ. ಸಜ್ಜು ಬರೋದಿಲ್ಲ, ಕಲ್ಯುಗ ಇರ್ತದೆ. ಸ್ವಲ್ಪ ವಿನಾಶ ಆಗ್ತದೆ. ಜನಸಂಖ್ಯೆ ತಾಗುತ್ತದೆ. ಯುದ್ಧ ನಡಿಬಹುದು, ವಾರ ನಡಿಬಹುದು, ಸುನಾಮಿ ಬರ್ಬೋದು, ಮನೆ ಬಂತಲ್ಲ, ಭೂಕಂಪ ಬರ್ಬೋದು. ಜನಸಂಖ್ಯೆ ಕಡಿಮೆ ಆಗ್ತವ. ಅಷ್ಟೇ ಹೊರತಾಗಿ ಕಲ್ಯುಗ ಹೋಗೋದಿಲ್ಲ. ಕಲ್ಯುಗ ತನ್ನ ಆಯುಸ್ವರೆಗೆ ಇರ್ತದೆ. 4,32,000 ವರ್ಷವರೆಗೆ ಇರ್ತದೆ. ಲಾಸ್ಟ್ ಹೋಗುತ್ತದೆ. ಅದುವರೆಗೆ ಮಾನವ ಎಷ್ಟು ಇರುತ್ತೆ? 3 ಇಂಚಿ. ನಮ್ಮ ಬೆಲೆ ಎಷ್ಟಿದೆ? ಇಷ್ಟವರೆಗೆ ಇರ್ತದೆ. ಲಾಸ್ಟ್ಗೆ ಮಾನವರು ಇಷ್ಟೇ ದೊಡ್ಡದು. ಮರ ಬದನೆ ಗಿಡ ಕೆತ್ತಬೇಕಂದ್ರೆ ನಿಜಕ್ಕೆ ಹಾಕೋಬೇಕು. ಈಗ ನಾವು ವಿಚಾರ ಮಾಡಿದ್ರೆ 300-400 ಬರೇ 300-400 ವರ್ಷ ಹಿಂದೆ ನಮ್ಮವ್ರು ಹೆಂಗಿದ್ರು? ಗುಡಿ ಕಟ್ಟಿದ್ರಲ್ಲ, ಬಾವಿ ಕಟ್ಟೆ ಕಟ್ಟಿದ್ರಲ್ಲ, ಎಷ್ಟು ದೊಡ್ಡ ದೊಡ್ಡ ಕಲ್ಲೆತ್ತಿ ತಗೊಂಡಿರ್ತದೆ. ಆವಾಗ ಟ್ರೈನ್ ಇಲ್ಲ, ಮಸೀನ್ ಇಲ್ಲ, ಕೈ ಕೆಲಸ ಇಲ್ಲ. ಈಗ ಒಂದು ಕೆಲಸ ಆಗುತ್ತೆ ಆಗೋದಿಲ್ಲ. 100 ವರ್ಷಕ್ಕೆ ನಾವು ವೀಕ್ ಆಗಿದ್ದೀವಿ. ಇದು ದಿನ ವೀಕ್ ಆಗ್ತಾ ಹೋಗ್ತಾ ಇದ್ವಿ. ನಾವು 150 ವರ್ಷ ಹಿಂದೆ ನಮ್ಮ ಊರದಲ್ಲೇ ನಾವು ಉಳಿದೆಲ್ಲ ಕೊಡ್ತಿದ್ದಿಲ್ಲ. ಖಂಡಿ ಜಾಸ್ತಿ ಬೆಂಕಿ ಹಾಕೊಂಡೆಲ್ಲ ಖಂಡಿದಲ್ಲೇ ಕೊಡ್ತಾ ಇದ್ವಿ. ಈ ಮುದುಕರೆಲ್ಲ ಹಳೆ ಕಥೆ ಎಲ್ಲ ಇರ್ತಿದ್ವು. 99 ವರ್ಷ ಇರೋರು ಮುದುಕರೆಲ್ಲ. ನಮ್ಮ ತಾತವರು ಜಾಲಿ ಮರ ಹಿಂಗೆ ದೊಡ್ಡ ಜಾಲಿ ಮರ ಹಿಂಗೆ ಇಟ್ಕೊಂಡು ಸಿಟ್ಟಿದ್ರು ಅಂತ ನಾವು ಅನ್ಕೋಬೋದು. ನಾವು ಇಷ್ಟೊಂದು ಗಟ್ಟಿ ಬರ್ಲಿಕ್ಕೆ ಆಗೋದಿಲ್ಲಲ್ಲ, ಅವ್ರು ಇಷ್ಟು ಬಲ ಇರ್ಬೋದು, ನಾವೆಲ್ಲ 300 ವರ್ಷ ಇದೆ ನೋಡಿ. ಅವ್ರಿಗೆ ಎಷ್ಟು ಬಲ ಇರ್ತದೆ. ಮತ್ತೆ 200 ಎಷ್ಟು ಚೇಂಜ್ ಆಗಿದೆ ಪೀಳಿ. 4 ಲಕ್ಷ ವರ್ಷಕ್ಕೆ ಎಷ್ಟು ಚೇಂಜ್ ಆಗೋದು ವಿಚಾರ ಮಾಡ್ತಾರೆ. ಬರೀ 300 ವರ್ಷಕ್ಕೆ ನಾವು ವೀಕ್ ಆಗಿದ್ವಿ. 4 ಲಕ್ಷ ಹೋಗೋವರೆಗೆ ಎಷ್ಟು ವೀಕ್ ಆಗ್ಬಹುದ? ಯಾಕೆ? ಹೆಂಗೆ ಜ್ಞಾನ ಬೆಳೀತದೆ, ಬುದ್ಧಿ ಹೀನಾಗ್ತದೆ.
ಜ್ಞಾನ ಇಲ್ಲ ಜನಕ್ಕೆ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ, 7 ವರ್ಷ ಆದ್ರೆ ಮಾತಾಡಿ ಬರ್ತಿರ್ಲಿಲ್ಲ. ನಾವು ಹುಡುಗರಾಗ ಅವಾಗ ನೋಡ್ತೀವಿ. ನಮ್ಮ ವಯಸ್ಸಲ್ಲಿ ಇರೋಕ್ಕೆ ಬಹಳ ಜನಕ್ಕೆ 7 ವರ್ಷ ಇಲ್ಲಾಂದ್ರೆ ಮಾತಾಡಿ ಬರ್ತಿಲ್ಲ. ಸರಿ, 8, 9 ವರ್ಷಕ್ಕೆ ಸ್ಕೂಲ್ ಹೋಗುತ್ತೆ. ಈಗ 3 ವರ್ಷಕ್ಕೆ ಸ್ಕೂಲ್. ಹೊಟ್ಟೆ ಒಳಗಿದ್ದೆಲ್ಲ ಕರ್ಕೊಂಡು ಬರ್ತಾರೆ. ಕಂಪ್ಯೂಟರ್ ತರಕಾರಿ ಹುಡುಗರಿಗೆ 2 ವರ್ಷ ಹುಡುಗ ಕೇಳಿದ್ರೆ ಜವಾಬ್ ಕೊಡ್ಲಿಕ್ಕಾಗತ್ತಲ್ಲ. ನೋಡೋದು ಎಷ್ಟು ಸೈನ್ಸ್ ಮುಂದೆ ಹೋಗ್ತಾರೆ, ಎಷ್ಟು ಮತ್ತೆ ಹುಡುಗರ ತಾಯಿ ಅವರ ಪ್ರಭಾವವಾಗಿ ಸಿಗ್ತಾವ. ಈಗ ಅಭಿಮಾನ ಕಲಿಯೋದಿಲ್ಲ. ತಾಯಿ ಜವಾಬ್ದಾರಿ ಇರುವಾಗ ಅರ್ಜುನ್ ಹೇಳೋದು ನಾನು ಕೇಳಿದ್ದ, ಒಳಗೆ ನೀವು ಬೇಸರೆ ಮಾಡಿ ಒಳಗೆ ಹೋಗೋವಾಗ ಕೇಳಿದ್ದ, ಅದಕ್ಕೆ ಅಮ್ಮ ನಿದ್ರೆ ಹೋಗ್ಬಿಡ್ತಿದ್ದ. ಅವ್ರು ಕೇಳಲಿಕ್ಕೆ ಆಗಲಿಲ್ಲ. ಈ ಅಮ್ಮ ಕೇಳಿದ್ರಲ್ಲ ಅವನು ಕೇಳೋದು. ಅದಕ್ಕೆ ಒಂದು ಮಗು ಹೊಟ್ಟೆ ಒಳಗಿರುವಾಗ ಒಳ್ಳೆ ಕ್ರಮ ಹೋಗಬೇಕು, ಒಳ್ಳೆ ವಿಚಾರ ಭಾವನೆಯಲ್ಲಿ ಇರಬೇಕು. ಅದು ಹುಡುಗಕ್ಕೆ ಸಂಸ್ಕಾರ ಆಗ್ತದೆ. ನಾವು ಯಾವ ವಿಚಾರದಲ್ಲಿ ಇರ್ತೀವಿ, ಯಾವ ಭಾವನೆದಲ್ಲೇ ಇರ್ತೀವಿ, ಹುಡುಗರ ಭಾವನೆ ಸೇಮ್ ಹಂಗೆ ಸಂಸ್ಕಾರ ಬಿದ್ದೋಗ್ತದೆ. ಅದಕ್ಕೆ ಯಾರೋ ಒಬ್ರು ಕೇಳಿದ್ರು, ಹುಡುಗರಿಗೆ ಓದಲಿಂದ ಸ್ಟಾರ್ಟ್ ಆಗ್ತಂದ್ರೆ ಹುಟ್ಟಕ್ಕೆ 5 ತಿಂಗಳ ಮುಂಚೆನಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದ್ರು ವಿದ್ವಾನ್. ಹೊಟ್ಟೆ ಹೊರಗಿರುವಾಗ ಅವ್ರು ಓದ್ ಚಾಲು ಆಗ್ತದೆ, ಆವಾಗ ಜಾಗೃತಿ ಇರಬೇಕು. ಅದಕ್ಕೆ ಆವಾಗ ಜಾಗೃತಿ ಇರಬೇಕು. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾ ಇದ್ದಾರೆ, ಈ ಪ್ರಕಾರ ಈ ಜೀವಿಗೆ ಕಾಲಪುರುಷ ನಾನಾ ವಿಧವಾಗಿ ಇದರಲ್ಲೇ ಕಟ್ಟಾಗಬೇಕು. ऐसी हालत देख जगत की संत सद्गुरु प्रगटे आन, गुरु सेवा और नाम महात्मा, सतसंग सतगुरु किया बखान. ಸ್ವಾಮೀಜಿ ಮಾತನಾಡಿಸ್ತಾ ಇದ್ದಾರೆ. ಈ ಪ್ರಕಾರ ಈ ಜೀವಿ ಪಾತ್ರೆ ಬಿಡುತ್ತಿರೋದು ನೋಡಿ ಸಂತ ಮಹಾತ್ಮರು ಈ ಲೋಕಕ್ಕೆ ಪ್ರಕಟ ಪರಮಾತ್ಮ ಕಲಿಸಿದ್ರು. ಅವ್ರೇನ್ ಮಾಡಿದ್ರು, 3 ಸಿದ್ಧಾಂತ ಹೇಳಿಕೊಡ್ತಾರೆ. ಈ ಜಪ ತಪ ಪ್ರಾಣಾಯಾಮ ಈ ಓದೋದು ಏನ್ ಬೇಡ. 3 ಸಿದ್ಧಾಂತ. ಫಸ್ಟ್ ಸತ್ಸಂಗ, ಭಜನ ಸೋಮರನ್, 3 ಸೇವಾ. ಈ 3ರಿಂದ ಹೋಗ್ತೀವಿ. ಸತ್ಸಂಗ ಕೇಳಬೇಕು. ಸತ್ಸಂಗದಲ್ಲಿ ಹೋದ್ರೆ ನಮಗೆ ಸತ್ಯ ಅಸತ್ಯದ ಜ್ಞಾನವಾಗ್ತದೆ. ಮಹಾತ್ಮರೆಲ್ಲ ಪುರಾಣ ರಾಮಾಯಣ ಭಾಗವತ ಇವೆಲ್ಲ ಹೇಳ್ಕೊಂಡು ಕೊಡುದಿಲ್ಲ. ಅವೆಲ್ಲ ಸತ್ತೋಗಿರೋ ಹಿಸ್ಟ್ರಿ. ಅವ್ರು ಹೋಗಿದ್ರ ಅಲ್ಲ, ಆ ಪುರಾಣ ಹೋಗ್ಕೊಂಡಿದ್ರೆ ನಮ್ಮ ಪುರಾಣ ನಮ್ಗೆ ಗೊತ್ತಿಲ್ಲ. ನಾವು ಯಾಕೆ ಪದೇ ಸಾಯ್ತೀವಿ, ಹುಡ್ತೀವಿ, ಈ ಹುಟ್ಟ ಸಾಲಿನಿಂದ ಯಾಕೆ ನಾವು ಬಿಡುಗಡೆ ಆಗ್ತಿದ್ದು ನಮ್ಮ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾರ್ಯಾರು ಪುರಾಣ ಹೋಗ್ತೇನೆ ಏನ್ ಮಾಡೋದಕ್ಕೆ, ಏನ ಭೀಮ ಹಂಗಿದ್ದ, ಅರ್ಜುನ ಹಂಗಿದ್ದ, ಅದು ಆಯ್ತು, ಸತ್ತೋದ್ರು ಅವರೆಲ್ಲ. ರಾಮ ಹೆಂಗಿದ್ದ, ಕೃಷ್ಣ ಆಗಿದ್ದ, ಆಯ್ತು, ಅವ್ರ ಡ್ಯೂಟಿ ಕಡೆ ಆಯ್ತು, ಹೌದು. ಅವರೆಲ್ಲ ಹೋಗ್ಕೊಂಡು ಗೊತ್ತಿತ್ತು ನಮ್ಗೆ ಹೇಳ್ತಿದ್ದಾರೆ. ನಮ್ಮ ಪುರಾಣ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಸಂತರು ಆತ್ಮ ಹೆಂಗ್ ಮಾಡ್ತರು, ಈ ಆತ್ಮದ ಪುರಾಣ ಸತ್ಸಂಗದಲ್ಲಿ ಎಲ್ಲ ಬಿಚ್ಚಿ ತಿಳಿಸ್ತಾರೆ. ಹೇಗೆ ಈ ಆತ್ಮ ಪರಮಾತ್ಮ ಧಾಮ ಬಿಟ್ಟು ಕಾಲವಂತೆ ಮಾಯಲೋಕಕ್ಕೆ ಬಂತು, ಮತ್ತೆ ಹೇಗೆ ಇದು ಮನಸ್ಸು ಸಹವಾಸ ಮಾಡಿ ಕರ್ಮ ಮಾಡಿ ಮಲಿನವಾಯಿತು, ಜೀವಾತ್ಮ ಆಯಿತು. ಆತ್ಮ ಅಲ್ಲ, ಜೀವಾತ್ಮ. 84 ಲಕ್ಷ ಜೀವರಾಶಿಯಲ್ಲಿ ಬಾಧೆ ಬಿಡ್ತಾ ಇದೆ.
ಗಿಡ ಮರ ಶರೀರ, ಕ್ರಿಮಿಕೀಟದ ಶರೀರ, ಗುರಿ ಮೇಕೆದ ಶರೀರ, ಪ್ರಾಣಿ ಶರೀರ, ಪಶು ಶರೀರ, ಎಷ್ಟು ಕಸಾಯಿಖಾನೆದಲ್ಲಿ ಅವ್ರು ನೋಡಿದ್ರೆ ಸಾವಿರಾರು ಜೀವ ರೋಜ್ ಹಿಂಸೆ ಆಗ್ತದೆ. ಚರ್ಮಕ್ಕೋಸ್ಕರ ರೋಜ್ ಕಟ್ಟಾಗ್ತದೆ. ನಮ್ಗೆ ಬ್ಯಾಗ್ ಬೇಕು ಅಲ್ಲ, ಪರ್ಸ್ ಬೇಕು ಅಲ್ಲ, ಚಪ್ಪಲಿ ಬೇಕು ಅಲ್ಲ, ಏನು ಲೆಕ್ಕ ಇದೆ. ಎಷ್ಟು ಪ್ರಾಣಿ ಆ ಶರೀರದಲ್ಲಿ ಹೋಗಿ ನಾವು ಕ್ಷೇಮವಾಗಿರ್ತೇವೆ. ಈಗ ಅದ್ರ ತಂಡ 20-20 ದಿವಸ ಅವ್ರು ಮೇವೇ ಹಾಕೋದಿಲ್ಲ. ಕಾಂಪೌಂಡ್ ಒಳಗೆ ಬಿಟ್ಬಿಟ್ಟು ನೀರು ಕೊಟ್ಟು ಬರಬೇಕು. ಯಾಕೆ? ಅವ್ರಿಗೆ ಚರ್ಮ ಲೂಜಿ ಹಾಕ್ಬೇಕು. ಎಲ್ಲ ರಕ್ತ ಎಲ್ಲ ಒಣಗೋಗ್ತದೆ, ನೀರು ಕೊಡೋದು ಹೋಗ್ತದೆ, ಇದು ಮಾಂಸ ಎಲ್ಲ ಕರಗಿ ಹೋಗ್ತದೆ. ಈಗ ಅವನಿಗೆ ಚರ್ಮ ಎಲ್ಲ ಲೂಜಿ ಆಗೋಗ್ತದೆ. ಆವಾಗ ಯಾವಾಗ ನೋಡ್ತಾರೆ ಇನ್ನೂ ಇವು ನಿಂತ್ಕೊಂಡಕ್ಕೆ ತಾಕತ್ ಇರೋದಿಲ್ಲ, ಬಿದ್ದೋಗ್ತಿರಂತ ಆವಾಗ ಕಂಪನಿ ಒಳಗೆ ಓಡ್ಕೊಂಡು ಹೋಗ್ತಾರೆ. ಅಲ್ಲೇ ಗಾಳಿ ಕೆಂಪು ಇರ್ತದೆ, ಬ್ಲೇಡ್ ಮೇಲೆ ಇರ್ತದೆ, ಕೆಳಗೆ ಸ್ವಲ್ಪ ಹೂಲಾಕಿರ್ತಾರೆ. ಇವ್ಗೆ 20 ದಿವಸ ಮೇವಿಲ್ಲಲ್ಲ, ಬಾಯಿ ತುಂಬಿಡ್ಕೊಂತ ಇದೆ. ಜಲ್ದಿಯಲ್ಲಿ ದಿನ ಪ್ರಯತ್ನದಲ್ಲಿ ಇರ್ತಾವೆ ಇವು. ಅವರು ಬ್ಲೇಡ್ ದಬ್ಬ ಬಟ ಹೋಗ್ಬಿಡ್ತಾರೆ, ಬ್ಲೇಡ್ ಬಿಟ್ಟು ಒಂದೇ ಸಲ ಲೈನ್ದಲ್ಲಿ ಇರೋದು, ಒಂದೇ ಸಲ ಕಟ್ಟಾಕ ದಳ ಒಂಬಕ್ಕೆ ಸೇರಿಸ ಒಂದು ಸೆಕೆಂಡ್ ಅಲ್ಲಿ ಚರ್ಮ ಕರ್ತಾರೆ ಸಾಕ್ತಾರೆ. ಚರ್ಮ ಲೂಜ್ ಆಗಲೇ ಸಾಕಾಗಿ 20 ದಿವಸ ಹೋಗ್ಲ. ಅದ್ರ ಗತಿ ಏನಂತ ಯಾರು ನೋಡ್ತಾರೆ? ಅಂತರ್ದಲ್ಲಿ ಹೋಗಿ ನಮ್ಗೆ ಸೂಕ್ಷ್ಮ ಶಾಂತಿ ಸಿಕ್ಕ ದೊಡ್ಡ ಎಷ್ಟು ನೋಡ್ತಾರೆ ಬಾಧೆ. ಎಷ್ಟು ಕೋಲಿ ಮೇಕೆ ಕುರಿ ಕತ್ತಿ ಮೇಲೆ ಕುತ್ತಿ ಮೇಲೆ ಕತ್ತಿ ನಡೆಯುತ್ತಲ್ಲ, ತನ್ನ ಸ್ವಾರ್ಥಕ್ಕೆ ರುಚಿಗೆ ನೋಡ್ರಿ. ಅದಕ್ಕೆ ಮಾತ್ರವೇ ಹೇಳ್ತಾರೆ ನೋಡ್ರಿ, ಮಾನವರಿಗೆ ಪರಮಾತ್ಮ ಅಂತ ಮಾಂಸಾಹಾರಿ ಮಾಡಲಿಲ್ಲ. ಯಾಕೆಂದ್ರೆ ಮಾಂಸಾಹಾರಿ ಪ್ರಾಣಿಗೆ ಪರಮಾತ್ಮ ಬೇರೆ ಟೈಪ್ ಮಾಡಿದ್ರು. ಅದಕ್ಕೆ 4 ವಾರ ಕೊಟ್ಟಿರ್ತದೆ ದೊಡ್ಡದಲ್ಲೂ. ಮುಂದಕ್ಕೆ ಹೇಳು, ಹಿಂದಕ್ಕೆ ಹೇಳು, ಕೆಳಗೆ ಮೇಲೆ ಹೇಳಿ ದೊಡ್ಡ ಮಾನವ ಕೊಡಲಿಲ್ಲ. ರಾಕ್ಷಸ ಕೊಟ್ಟಿದ್ರು, ಅವ್ರ ಮಾಂಸಾಹಾರಿ. ಮಾನವದಲ್ಲೇ ರಾಕ್ಷಸ ಇದ್ರು, ಅವ್ರಿಗೆ ಇತ್ತು, ನಮ್ಗಿಲ್ಲಲ್ಲ. ನಮ್ಗೆ ಶಾಕಾಹಾರಿ ಮಾಡಿದ್ದಾರೆ. ಇದು ನರನಾರಾಯಣಿಸಲಿಲ್ಲ. ಇದರ ಒಳಗೆ 14 ಲೋಕದ ರಚನೆ ಮಾಡಿದ್ರು ಪರಮಾತ್ಮ. ತನ್ನ ಖಜಾನೆ ಎಲ್ಲ ಒಳಗೆ ತುಂಬಿದ್ದಾರೆ. ಪರಮಾತ್ಮ ಒಳಗೆ ತಾನೇ ತುಂಬಿದ್ದಾರೆ. ಇದು ಲಗ್ನ ಆಗ್ತದೆ. ಇದಕ್ಕೆ ಹಂಗೆ ಮಾಡಿದ್ರು ಅಪವಿತ್ರ ಮಾಡಲಿಕ್ಕೆ. ಅದಕ್ಕೆ ಮಾತ್ರ ಏನಾಗ್ತವ, ನೀವು ಒಳಗೆ ಬರ್ರೆ 2 ಗಂಟೆ ಧ್ಯಾನ ಮಾಡಿ ಒಳಗೆ ಬರ್ರೆ, ನೀವು 3 ಹೊತ್ತಲ್ಲಿ ಕ್ಯಾನ್ಸರ್ ಜೊತೆ ಇರ್ತದೆ, ಎಲ್ಲ ನಿಮ್ಮೊಳಗೆ ನಿಮ್ಗೆ ಸಿಕ್ಕ ಹೋಗ್ತದೆ. ನೀವು ಧರ್ಮರಾಗಿ ಹೋಗ್ತೀರ. ತಾತ ಅವರು ಗುರುಮಾನ್ ಕೇಳಿದಕ್ಕೆ ಅಲ್ಲ, ರಾತ್ರಿ ಎಲ್ಲ ಜಪ ಮಾಡಿ ಒಳಗೆ ಹೋಗಿದ್ದಕ್ಕೆ ಅಲ್ಲ, 3 ಹೊತ್ತು ತರಲಿಕ್ಕೆ ಅಲ್ಲ. ನಾರಾಯಣ ತಾತನಿಂದ ಯೋಗಿ ತಾತ ಆಗೋದ. ಇವತ್ತು ಎಷ್ಟು ಮಹಿಮೆ ನಡೀತದೆ ನೋಡ್ರೆ. ನೀವು ಮಾಡಿದ ನಿಮ್ಗೆ ಯಾಕೆ ಸಿಗೋದಿಲ್ಲ? ಎಲ್ಲ ಪರಮಾತ್ಮ ಒಳಗೆಲ್ಲರಿಗೆ ಇಷ್ಟೇ ಕಲ್ತಿದ್ದಾರೆ. ಇದು ನರ್ನ ಆಗಿಸ್ತದಿಲ್ಲ. ನರ್ನಿಂದ ನಾರಾಯಣ ಆಗೋ ಸಮಯ ಇದು. ಮುಕ್ತಿದ ಭಾಗಲ್ಲ. ಇದರೊಳಗೆ ನಾವು ಮುಕ್ತ ಆಗಲಿಲ್ಲ ಅಂದ್ರೆ ಬೇರೆ ಶರೀರದಲ್ಲೇ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಸುವಿಧ ಬೇರೆ ಶರೀರದಲ್ಲಿಲ್ಲ. ಅದಕ್ಕೆ ಸಂತ ಮಹಾತ್ಮರು 3 ಸಿದ್ಧಾಂತ ಇದ್ದಿದ್ದು ಮುಕ್ತಿಗೆ: ಸತ್ಸಂಗ, ಪರಮಾತ್ಮ ನಾಮಸ್ಮರಣ, ಧ್ಯಾನ ಮತ್ತೆ ಸೇವಾ. ಇದು 3 ಇದ್ರೆ ಸಾಕು, ಮುಕ್ತಿ ಆಗ್ತದೆ. ಮುಕ್ತಿ साधन 3 4 उन बरने और साधन सब तोते मान, वेद शास्त्र और स्मृति पुराना, पर ना
ಓದಿದ್ರೆ ಅಷ್ಟೇ ಮನಸ್ಸಲ್ಲಿ ಸಂಶಯ ಜಾಸ್ತಿ ಆಗ್ತದೆ, ಸಂಕಲ್ಪ ಜಾಸ್ತಿ ಆಗ್ಬಿಡ್ತಾರೆ. ಯಾಕೆ ಓದಿದ್ರು ಅಂತ ಒಂದೊಂದು ಮಾತು ತೋರಿಸ್ತಾವ. ಈಗ 18 ಪುರಾಣದಲ್ಲಿ 18 ದೇವರ ಮಹಿಮೆ ಇದೆಯಲ್ಲ. ಶಿವ ಪುರಾಣದಲ್ಲಿ ಶಿವೇ ದೊಡ್ಡಪ್ಪ, ವಿಷ್ಣು ಪುರಾಣದಲ್ಲಿ ವಿಷ್ಣುವೇ ದೊಡ್ಡಪ್ಪ, ಗಣಪತಿ ಪುರಾಣದಲ್ಲಿ ಗಣಪತೇ ದೊಡ್ಡಪ್ಪ, ಗರುಡ ಪುರಾಣದಲ್ಲಿ ಗರುಡೇ ದೊಡ್ಡಪ್ಪ, ಇಲಿ ಪುರಾಣದಲ್ಲಿ ಇಲಿನ ದೊಡ್ಡ ದೇವರ. ಅದು ಗಣಪತಿ ವಾಹನ ಅಲ್ಲ, ಅದಕ್ಕೊಂದು ಪುರಾಣ. ಮತ್ತೆ ಈಗ ಯಾವ ದೇವರು ದೊಡ್ಡವರು ಅನ್ಕೊಂಬಂದೆ. ಈಗ ನಾವು 5-6 ಜನ ಯಾವುದೊಂದು ಪಂಚಾಯತ್ಗೆ ಕೊಡಿ, 5 ಜನ ಪಂಚಾಯತ್ ಮಾಡುವಾಗ 5 ಜನದ ಮಾತು ಬೇರೆ ಬೇರೆ ಇತ್ತು ಅಂದ್ರೆ ಪಂಚಾಯತ್ ಆಗ್ತದೆ. ಪಂಚಾಯತ್ ಆಗೋದು ಹಿಂಗೆ. ಒಬ್ಬರು ಶಿವ ದೊಡ್ಡವರು ಅಂತಾನ, ಒಬ್ಬರು ವಿಷ್ಣು ದೊಡ್ಡವರು ಅಂತಾನ, ಒಬ್ಬ ಅಂಜನಿಯ ದೊಡ್ಡವರು ಅಂತಾನ, ಒಬ್ಬ ಗರುಡ ದೊಡ್ಡ. ಈಗ ಯಾರು ದೊಡ್ಡವರು ನೋಡ್ಬೇಕು. ಹಾಗೆ ನೀವು ಎಲ್ಲ ಒಂದು ಅಂತ ಇಲ್ಲಲ್ಲ, ಅದಕ್ಕೆ ನಮ್ಮ ತಲೆ ಕೆಟ್ಟು ಹೋಗ್ತದೆ. ಮಹಾತ್ಮರು ಏನ್ ಹೇಳ್ತಾರೆ, ನೀವೆಲ್ಲ ಓದೋದಿದ್ದದೆಲ್ಲ ಬಿಸಾಕ್ರೆ. ಗುರು ಏನ್ ಹೇಳ್ತಾರೆ ಕಣ್ಣು ಮುಚ್ಕೊಂಡು ಮಾಡಿದೆ. 2.5 ಗಂಟೆ ಸಾಧನೆ, ಬೆಳಿಗ್ಗೆ ಕೊಡ್ರಿ ಒಳಗೆ ಈ 9 ಕಾಲ ಬಿಟ್ಟು ಆ ಚಕ್ರ 7 ಚಕ್ರ ಬಂದ್ರೆ 3 ಕಣ್ಣು ತೋರಿಸ್ತದೆ. ಎಲ್ಲ ದೇವಿ ದೇವತನ ಒಳಗೆ ಕಾಣಿಸ್ತಾರೆ. ಯಾರು ದೊಡ್ಡವರು ನಿಮ್ಗೆ ಕಾಣಿಸ್ತಾರೆ ಒಳಗೆ. ಅವರೆಲ್ಲ ನಿಮ್ಗೆ ನಮಸ್ಕಾರ ಮಾಡ್ತಾರೆ. ಈಗ ನೀವು ಅವ್ರಿಗೆ ನಮಸ್ಕಾರ ಮಾಡೋದಿಲ್ಲ. ನೀವು ಹೊರಗೆ ಬಂದ್ಬಿಟ್ರೆ ಅವ್ರ ನಿಮ್ಗೆ ನಮಸ್ಕಾರ ಮಾಡ್ತಾರೆ. ಅಂತ ತಾಕತ್ ಈ ಆತ್ಮದಲ್ಲೂ ಇದೆ. ಈ ಆತ್ಮದ ಏನ್ ಗತಿ ನೋಡ್ರಿ, ಇವತ್ತು ರೋಟಿ ಮತ್ತು ಬಟ್ಟೆದು ಚಿಂತೆ ಮಾಡ್ತದೆ. ನಾಳೆ ಏನೋ ನಾಳೆನೋ ಅಂತ. ಯಾಕೆ? ತನ್ನ ರೂಪವೇ ತಾನೇ ಮರೆತೋಗಿದೆ, ತನ್ನ ಊರು ತಾನೇ ಮರೆತೋಗಿದೆ. ಈ ಊರಿಗೆ ತನೂರು ಅನ್ಕೊಂಡು, ಈ ಶರೀರಕ್ಕೆ ತನೂರು ಅನ್ಕೊಂಡು ಈಗ ತಿಳಿದಿದೆ. ಕರ್ಮ ಮಾಡ್ತಾರೆ. ನೋಡ್ರಪ್ಪ, ಈ ಊರು ನಿಮ್ಮೂರಲ್ಲ, ಇದು ಕಾಲು ಮತ್ತೆ ಮಾಯ ಊರು. ಇದು ಸುಖ ಮತ್ತು ದುಃಖದ ಊರು. ನಿಮ್ಮೂರಲ್ಲ. ನಿಮ್ಮೂರು ಸತ್ಲೋಕ ಸೇರ್ಕೊಂಡ ಪರಮಾತ್ಮ ಇರೋ ಊರು ನಿಮ್ಮೂರು. ನಿಮ್ಮೂರಿಗೆ ನೀವು ನಡೀರಿ. ಯಾವುದಲ್ಲೇ ಕಾಲು ಮತ್ತೆ ಮಾಯ ಇಲ್ಲ, ಸುಖ ಮತ್ತೆ ದುಃಖ ಇಲ್ಲ, ಜನ ಮತ್ತೆ ಮರಳಿಲ್ಲ. ಸದಾ ಕಾಲ ಒಂದೇ ಸಮಾನ, ಆನಂದವೇ ಆನಂದ. ಅಮೃತ ಮಳೆ ಸುರಿತಾ ಇರ್ತದೆ. ಎಲ್ಲೂ ಹೋಗಿ ನಮ್ಮ ಆತ್ಮ ಪರಮಾತ್ಮ ಹೋಗ್ತದೆ. ಅವನು ನಂಬು. ಆತ್ಮ ಪರಮಾತ್ಮ ಸ್ವರೂಪಮೇ ಇಲ್ಲೇ ಒಂದು ಈಗ ತಿಳಿದಿದೆ. ಅದಕ್ಕೆ ಮಹಾತ್ಮರು ಜಾಗೃತ ಮಾಡ್ತಾರೆ. ನಿಮ್ಮ ರೂಪ ನೀವು ಒಳಗೆ ಬಂದು ನೋಡ್ಬಿಟ್ಟೆ. ನೀವೆಲ್ಲವರೆಗೂ ಒಳಗೆ ಬರಲಿಲ್ಲ. ನಿಮ್ ಜ್ಞಾನ ಚರ್ಚೆ ತೆರೆಯೋದಿಲ್ಲ. ನಿಮ್ಮ ರೂಪದ ಜ್ಞಾನ ನಿಮ್ಗೆ ಆಗೋದಿಲ್ಲ. ಎಷ್ಟು ಗ್ರಂಥ ಓದಿದ್ರೆ ಇಲ್ಲ, ಪುರಾಣ ಓದಿದ್ರೆ ಇಲ್ಲ, ಶಾಸ್ತ್ರ ಓದಿದ್ರೆ ಭ್ರಮೆ ಜಾಸ್ತಿ ಆಗ್ತದೆ. ಅದಕ್ಕೆ ಬೇಡ ಕನ್ಮುಚ್ಕೊಂಡು ಧ್ಯಾನ. ಗುರು ಏನ್ ಹೇಳಿದ್ರೆ ನಡೆದ್ರೆ ನೋಡ್ರಿ, ನಿಮ್ ಚೇತನ ಅಂತರ್ಮುಖವಾಗ್ತದೆ. ಯಾಕೆ? ಪರಮಾತ್ಮ ನಾಮ ಸಂಬಂಧ ಪರಿಹಾರವಾಗ್ತದೆ. ಮನಸ್ಸು ನಿರ್ಮಲವಾಗ್ತದೆ. ಮನಸ್ಸು ನಿರ್ಮಲವಾಗಿ ಚಿಂತೆ ಸ್ಥಿರ ಆಗೋಗ್ತದೆ. ನಿಮ್ ಚೇತನ ಮೇಲೆ ಸ್ಥಿರ ಆಗ್ತದೆ. ನಾಮ ಸಂಬಂಧ ಮಾತಾಡ್ದು ಮನಸ್ಸು ನಿರ್ಮಲ ಆಗೋದಿಲ್ಲ. ನಮ್ಗೆ ಶಾಂತಿ ಸಿಗೋದಿಲ್ಲ. ಶಾಂತಿ ಧನದಲ್ಲೇ ಇಲ್ಲ, ದೊಡ್ಡ ಸಂಘದಲ್ಲೇ ಇಲ್ಲ, ರಾಜ್ಯದಲ್ಲೇ ಇಲ್ಲ. ಶಾಂತಿ ನಿಮ್ಮ ಒಳಗೆ ಇದೆ, ನಾಮದಲ್ಲೇ ಇದೆ. ನಾಮ ಒಳಗೆ ನೀವು ಮೂರಕ್ಕಂತಂದ್ರೆ ನಾಮ ಪ್ರಕಟ, ಶಬ್ದ ಪ್ರಕಟ ಆಯ್ತು ಅಂದ್ರೆ, ಜ್ಯೋತಿ ಪ್ರಕಟ ಆಯ್ತು ಅಂದ್ರೆ ನಿಜವಾದ ಸುಖ ಮತ್ತು ಶಾಂತಿ ನಿಮ್ಮ ಒಳಗೆ ಸಿಗೋದು. ನೀವೆಲ್ಲರೂ ಕೊಡೋದೇ ಹೊತ್ತಾಗಿ ಬೆಳಕೊಂಬರಲ್ಲ. ಆದ್ರೆ ಇವತ್ತು ನಾಳೆನಾಗ್ತದೇನೋ ನಾಳೆನಾಗ್ತದೇನೋ ಚಿಂತೆ. ಯಾಕೆ? ನಾವು ಸರಿ ಅನ್ಕೊಂಡ್ಬಿಟ್ಟಿದ್ವಿ. ಈಗ ಯಾರನ್ನ ಕೇಳಬೇಕು, ನಿಮ್ ಹೆಸರು ಏನಪ್ಪಾ ಅಂದ್ರೆ ಫಲಾನ ಅಂತ ಸರಿ ಹೆಸರು.
ನಾನು ಆತ್ಮಂತ್ರಿ ಅಂತ ಹೇಳ್ತಾರೆ ಬರುತ್ತೆ ಹೋಗಿಲ್ಲ. ಈಗ ಒಬ್ಬ ಡ್ರೈವರ್ ನಾನು ಕಾರ್ ಅಂದ್ರೆ ಅವ್ರಿಗೆ ಶೋಭಾ ಕೊಡ್ತಾರೆ. ಒಬ್ಬ ಡ್ರೈವರು ನೀನು ಯಾರಪ್ಪ ಅಂದ್ರೆ ನನ್ನ ಕಾರ್ ಅಂದ್ರೆ ಅವ್ನಿಗೆ ಮರ್ಯಾದೆ ಇರ್ತ ಶೋಭೆ ಕೊಡ್ತಾರೆ. ಇಲ್ಲ, ಡ್ರೈವರ್ ಬೇರೆ ಕಾರ್ ಬೇರೆ. ಡ್ರೈವರ್ ಗೊತ್ತಂದ್ರಲ್ಲ ಕಾರ್ ಓಡುತ್ತೆ, ಅವ್ರು ಯಾವ ಗೊತ್ತಾನೆ ಕಾರ್ ತೋರ್ತದೆ. ಹಾಗೆ ಆತ್ಮ ಬೇರೆ ಶರೀರ ಬೇರೆ. ಆತ್ಮ ಡ್ರೈವರ್. ಯಾವ ದಿವಸ ಈ ಆತ್ಮ ಈ ಮನೆ ಖಾಲಿ ಮಾಡ್ತದೆ, ಇದು ಬಿದ್ದಾಗ್ತದೆ. ಅದೇ ಸ್ಟಾಪ್. ನೋಡಕ್ಕಂತ ಕಣ್ಣು, ಮೂಗು, ಬಾಯಿ, ಕೈ ಎಲ್ಲ ಆಗಿರ್ತಾವ. ಏನೇನ ಕೆಲಸ ಮಾಡ್ತಾರೆ, ನೋಡಿದವ್ರು ನೋಡ್ತಾ ಇರ್ತಾರೆ. ಮತ್ತೆ ಯಾರು ಹಿಂಗ್ ಸತ್ರ ಹಂಗೆ. ಈಗ ಚಲೋ ಪ್ರಾಣ ಕಣ್ಣಿಂದ ನಾವು ಹೋಗ್ತದೆ, ಅವ್ರ ಕಣ್ಣು ತರ್ಕೊಂಡೇ ಇರ್ತಾರೆ. ಚಲೋ ಪ್ರಾಣ ಬಾಯಿಂದ ಹೋಗ್ತದೆ, ಬಾಯಿಂದ ಕೆಳಗೆ ಇರ್ತಾರೆ, ಸಾಯವಾಗ ಈ ಮೂಗಿಂದ ಕಿವಿಯಿಂದ ಹೊರಗೆ ಹೋಗ್ತಾ ಇರುತ್ತೆ. ಈಗ ಸಂತದ ಪ್ರಾಣ ಈ ಶರೀರ ಇದರಿಂದ ಹೋಗ್ಕೊಳ್ಳೋದಿಲ್ಲ. ಅವ್ರ ಒಳಗೆ ದರ್ಶನ ಕೊಟ್ಟು ಒಳಗೆ ದಾರಿದೆ ಮೇಲೆ ಹಾಕೊಂಡು 9ನೇ ಚಕ್ರ ಸಹಸ್ರದ ಕಮಲ 8ನೇ ಚಕ್ರದಲ್ಲಿ ಇರ್ತಾರೆ. ಅಲ್ಲೇ ಧ್ಯಾನ ಮಾಡಿಸ್ತಾರೆ ಸೂಕ್ಷ್ಮ ಶರೀರದಲ್ಲಿ. ಇಲ್ಲೇ ಬಿಡೋದಿಲ್ಲ, ಇಲ್ಲೇ ಕಟ್ಟೋದಿಲ್ಲ ಮೃತ್ಯುಲೋಕಕ್ಕೆ. ಈಗ ಇಂದ್ರಿಯಿಂದ ಹೋದವರೆಲ್ಲ ಕಿವಿ, ಕಣ್ಣು, ಮೂಗು, ಬಾಯಿಗೆ ಬಂದು ಪ್ರಾಣ ಹೋಗ್ತಲ್ಲ, ಅವ್ರ 84 ಲಕ್ಷ ಜೀವನಾಸ್ತಾರೆ ಬರ್ತಾರೆ. ಇನ್ನೂ ಕೆಳಗಿನ 2 ಇಂದ್ರಿಯ ಇದೆ, ಮಲದ್ವಾರ, ಮೂತ್ರದ್ವಾರ. ಅಲ್ಲಿಂದ ಚೇತನ ಹೊರಗೆ ಹೋಯ್ತು ಅಂದ್ರೆ ಬಹಳ ಬಾಧೆ, ನರಕ. ಬಹಳ ಪಾಪಿಷ್ಟ ಇರ್ತಾರಲ್ಲ, ಪಾಪ ಜಾಸ್ತಿ ಮಾಡಿರ್ತಾರೆ, ಅತ್ತಿ ಅಂತ ಪಾಪ ಕೆಳಗಿನ ಇಂದ್ರಿಯಿಂದ ಹೋಗ್ತಾರೆ. ಮುದ್ರೆಯಿಂದ ಹೋಯ್ತು ಅಂದ್ರೆ ಮುದ್ರೆ ಹೊರಗೆ ಬಂದ್ಬಿಡ್ತಾರೆ. ಮಲ ಇಂದ್ರಿಯಿಂದ ಪ್ರಾಣ ಹೋಯ್ತು ಅಂದ್ರೆ ಮಲೆ ಹೊರಗೆ ಬಂದಿರ್ತಾರೆ. ಅವರು ನರಕದಲ್ಲಿ ಹೋದವರು. ಬಹಳ ಮಲಿನವಾದಂತ ಜೀವಿಲ್ಲ. ಇಲ್ಲಾಂದ್ರೆ ಇಲ್ಲಿಂದ ಹೋಗ್ತಾವ ಕಿವಿ, ಮೂಗು, ಬಾಯಿ, ಕಣ್ಣು. ಇವರೆಲ್ಲ 84 ಲಕ್ಷ ಜೀವರಾಶಿ ಹೋಗೋರು. ನರಕಕ್ಕೆ ಹೋಗುವ ಕೆಳಗಿಂದ ಇಂದ್ರಿಯಿಂದ ಹೋಗ್ತಾರೆ. ಬಹಳ ಡೇಂಜರ್. ಇಲ್ಲಿಂದ ಚೇತನ ಇಲ್ಲೇ ಇರೋದು ಪರಮಾತ್ಮ. ಇಲ್ಲಿಂದ ಕೆಳಗೆ ಬರಬೇಕು ಅಂದ್ರೆ ಎಷ್ಟು ಬಾಧೆ ಆಗ್ತದೆ ಅಂದ್ರೆ ಪುರಾಣದಲ್ಲಿ ಓದಿದ್ದಾರೆ. ಮುಳ್ಳಿನ ಕಂಪ ಬಾಯಿಂದ ಹಾಕೊಂಡು ಸುಧಾರ್ಥ ಅಂತ ಹೇಳಿದ್ರೆ ಎಷ್ಟು ಬಾಧೆ ಆಗ್ತದೆ, ಬಾಧೆ ಆಗ್ತದೆ. ಪ್ರಾಣ ಕೆಳಗೆ ಹೋಗೋಣ ದಯವಾದ ಬಹಳ ಬಾಧೆ ಆಗ್ತದೆ. ನರಕಲು ಅದಕ್ಕೆ ಮಹಾತ್ಮ ಹೇಳಿದ್ರು, ಸ್ವಂತ ಜೀವಿಗೆ ನೀವು ಹೋಗ್ಬಿಡೋದಿಲ್ಲ. ಅವ್ರ ಒಳಗೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಮೇಲೆ ಬಂದವರು ಅಲ್ಲೇ ಧ್ಯಾನ ಮಾಡಿಸಿ ಎಣ್ಣೆ ಕರ್ಕೊಂಡು ಹೋಗ್ತಾರೆ. ಈ ಕೆಳಗೆ ಮತ್ತೆ ಮತ್ತು ಲೋಕಕ್ಕೆ ಒಳ್ಳೆ ಸಾವು ಬಂದ್ರೆ ಬಾಧೆ ಬಿಡುತ್ತ. ಇದು ಸುಖ ಮತ್ತು ದುಃಖದ ಧಾಮ. ಇದರ ಹೆಸರು ಮೃತ್ಯು ಲೋಕ, ಸಾಯಿ ಲೋಕ. ಯಾರು ಹುಟ್ಟಿದ್ರೆ ಸಾಯಲೇಬೇಕಾಗ್ತದೆ. ನಾವು ಯಾರು ಮಾಡಲಿ, ಮಾನವರಾಗಲಿ, ಮಾಮೂಲಿ ಮಾನವರಾಗಲಿ, ರಾಜ ಮಹಾರಾಜ ಸಾಯಲೇಬೇಕಾಗ್ತದೆ. ಈ ಲೋಕ ನ್ಯಾಯವೇ ಆಗ್ತಿದೆ. ಯಾರು ಹುಟ್ಟಿದ್ರೆ ಸಾಯಿದ್ರು, ಏನ್ ನಿರ್ಮಾಣ ಆಗಿದೆ ಒಂದು ಸ್ವಲ್ಪ ಬೀಳಲೇಬೇಕಾಗ್ತದೆ. ಇದಕ್ಕೆ ಆಯುಸಿತ್ತು ಮುಂದೆ ಇದು ವರ್ಷ ಆಗಲಿದ್ರೆ ಈ ಸಿಮೆಂಟ್ ಎಲ್ಲ ಮನ್ನ ಆಗೋಗ್ತದೆ. ಹಂಗೆ ಕುತ್ಕೊಂಡಿರ್ತದೆ. ಎಲ್ಲ ಟೈಮ್ ಇರ್ತದೆ. ಎಲ್ಲ ಟೈಮ್ ಇಲ್ಲದೆ ಯಾವುದು. ಈಗ ನೋಡ್ರಿ, ರಾಜ ಮಹಾರಾಜರೆಲ್ಲ ದೊಡ್ಡ ದೊಡ್ಡ ಕೋಟೆ ಕಟ್ಟ ಹೋಗಿದಾರಲ್ಲ, ಬಹಳ ವಿಶಾಲವಾಗಿ ಕೋಟೆ. ಒಂದೊಂದು ಗಾಡಿ ನಾವು ಹೋಗಿದ್ದು ಅಲ್ಲೆಲ್ಲ ಹೋಗ್ತಾ ಇರ್ತೀವಲ್ಲ, ಒಂದೊಂದು
ಗಾಡಿ ಸುಮಾರು 6 ಅಡಿ 8 ಅಡಿ ದಪ್ಪ ಕಟ್ಟಿದ ಸುತ್ತು ಭಾರಿ ಗಾಡಿ ಟ್ಯಾಂಕ್ ತಗೊಳಿದ್ರೆ ದೊಡ್ಡ ಇಟ್ಟಿದ್ರು. ಈ ಒಳಗೆ ಕಟ್ಟಿರೋದು ಬಿಲ್ಡಿಂಗ್ ಮುಂದೆ ಹೋಗಿದೆ. ಗಾಡಿ ಅರ್ಧ ಬರ್ಧ ಬಿದ್ದರೆ ಸ್ಥಿತಿದಲ್ಲಿ ಯಾಕೆ ಅಷ್ಟೇ. ಏನ್ ನಿರ್ಮಾಣ ಆಗಿದೆ ಒಂದು ದಿವಸ ನಾಶನ ಆಗ್ತದೆ ಬಿಡದೆ. ಯಾರು ಹುಟ್ಟಿದ್ರೆ ಒಂದು ದಿವಸ ಸಾಯದೆ. ಇದು ಲೋಕದ ಹೆಸರೇ ಮೃತ್ಯು ಲೋಕ, ಸಾಯ ಲೋಕ. ಇಲ್ಲ ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಾತ್ರ ಏನ್ ಹೇಳ್ತಾರೆ, ನಾಮಸ್ಮರಣ, ನಾಮರೂಪವಾದ ಸಾಧನ ಬ್ಯಾಲೆನ್ಸ್ ಮಾಡ್ತಾರೆ. ಯಾವುದನ್ನ ನಿಮ್ ಸಂಗಡೆ ಹೋಗ್ತದೆ, ನಿಮ್ಗೆ ಮುಕ್ತಿ ಕೊಡಿಸ್ತದೆ, ನಿಮ್ ಊರ್ ಕರ್ಕೊಂಡು ಹೋಗ್ತದೆ. ಹೊರಗಿಂದನ ಎಷ್ಟು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಒಂದು ದಮಡಿ ಹೋಗೋದಿಲ್ಲ ಲಾಸ್ಟಿಗೆ. ಯಾರು ಕೊಡ್ತಿದ್ದೋ ಪಾಲ, ಯಾರು ಇಲ್ಲಿಟ್ಟಿದ್ದೋ ಈಗ ನಾವು ಇರೋವರೆಗೆ ಖರ್ಚು ಮಾಡ್ತಿಲ್ಲ. ಅದನ್ನ ಒಂದು ಇಟ್ಟಿದ್ದದಲ್ಲ. ನಾವು ಅನ್ಕೋತೀವಿ ನಮ್ಮವ್ರು ಸಿಗ್ತವೆ, ನಮ್ಮ ಮಕ್ಕಳ ಪರೀಕ್ಷೆನ ಆಗ್ತದೆ ಅಂತ. ಅವ್ರಿಗೆ ಹೋಗೋದು ಅವ್ರು ಸಿಗ್ತದೆ, ಯಾರು ಸಿಗ್ತದೆ ದೇವರು ಗೊತ್ತು. ಮುಂದೆ ಹಿಂದಿನ ಕಾಲದಲ್ಲಿ, ಈಗ ಬ್ಯಾಂಕ್ ಆಗಿದೆ, ಹಿಂದಿನ ಕಾಲದಲ್ಲೇ ಎಲ್ಲ ಬೆಲ್ಲಿದಲ್ಲ ತಂದು ಜಾಸ್ತಿ ಆದ್ರೆ ರಾಗಿ ಅಂತ ಒಳಗೆ ಹಾಕಿ ಈ ಮುದುಕರು ಹುಡುಗರು ಬಿಡಿದರೆ ಯಾಕೆ ಹೋಗೋದು ಗೊತ್ತಾದ್ರು ತೆಗಿತಾರಂತ ಯಾರು ಗೊತ್ತಿಲ್ಲದೆ ರಾತ್ರಿ ಹೋಗ್ತೋ ಮುಣಿಸ್ತಿದ್ರು ರೂಮ್ದಲ್ಲಿ. ಆಮೇಲೆ ಒಂದು ಜಾಸ್ತಿ ಎಲ್ಲ ಗೊತ್ತಿಲ್ಲದೆ ಮಾಡ್ತಿದ್ರು ಜಲಸಮಿಗ ಗಟ್ಟಿ ಆಗೋರಿಗೆ. ಅವ್ರಿಗೇನೋ ಹೋಗೋವಾಗ ಹೋದ್ರೆ ಆಯ್ತು, ಇಲ್ಲಾಂದ್ರೆ ಯಾವ ಕಷ್ಟದಲ್ಲಿ ಕೆಲಸ ಗೊತ್ತಾಗ ಬೇಕಿಲ್ಲ, ಅದೇ ಬೇಕು. ಆದ್ರೆ ಹೋಗುವಾಗೇನೋ ಎಂಬುದನ್ನು ನೋಟಿಸ್ ಕೊಟ್ಟು ಬರೋದಿಲ್ಲಲ್ಲ ಹೇಳಕ್ಕೆ. ಯಾಕೆ ಸ್ವಾರ್ಥೆಲ್ಲ ನಮ್ಮ ಲೆಕ್ಕ ಮಾಡಿಕೊಟ್ಟಿರ್ತಾರೆ. ನಮ್ಮ ಕರ್ಮ ಅಂತ, ಪ್ರಾರಂಭ ಕರ್ಮ ಅಂತ ಪ್ರತಿಯೊಬ್ಬರ ಶ್ವಾಸ ಲೆಕ್ಕ ಪ್ರಕಾರ ಕೊಟ್ಟಿರ್ತಾರೆ. ಅವ್ರ ಕರ್ಮ ಅಂತ ಈ ಶ್ವಾಸ ಎಲ್ಲಿ ಕಡೆ ಆಗ್ತದೆ ಅಲ್ಲಿ ಬರೋದಾಗಿತ್ತು. ಅವ್ರ ಮನೆ ಒಳಗೆ ಇರಲೇ ಇಲ್ಲ ಅಂದ್ರೆ ಹೊರಗೆಲ್ಲ ಹೋಗ್ತಾ ಇಲ್ಲ, ಅಲ್ಲೇ ಎತ್ಕೊಂಡು ಹೋಗ್ಬಿಡ್ತದೆ. ಹೇಳಕ್ಕೆ ಮತ್ತೆ ಅಲ್ಲೇ ಸೈಡಲ್ಲಿ ಇದೆ. ಈಗ ಎಂದು ತೊಂದ್ಕೊಳ್ಳಿ ಏನ್ ಮಾಡ್ತಾರೆ, ಬಾಯಿ ಬಂದ್ ಮಾಡ್ತಾರೆ. ಎಂದು ಇಲ್ಲೇ ಬರೋದು ಆತ್ಮೀಯ ಜಾಗ. ಆತ್ಮ ಮತ್ತೆ ಮನಸ್ಸಿನ ಸ್ಥಾನ ಸರಿ ಒಳಗೆಲ್ಲೇ ಇದೆ, ಎರಡು ಕಣ್ ಬಂದಲ್ಲಿ ಇಲ್ಲೇ ಇದೆ. ಎಂದು ಅಲ್ಲೇ ಬಂದು ಕೊಡ್ತಾರೆ ಆತ್ಮ ಹತ್ರ. ಬೇರೆದಿಂದ ಅವ್ರ ಬರಲಿಲ್ಲ. ಈ ಕೆಲಸ ಈ ಶರೀರದ ಅವ್ರ ಕೆಲಸ ಇಲ್ಲ, ಆತ್ಮನಿಂದ ಕೆಲಸ ಇಲ್ಲೇ ಬಂದುಕೊಡ್ತಾರೆ. ಆತ್ಮಕ್ಕೆ ಆತ್ಮ ಇಲ್ಲೇ ಇದೆ, ಆತ್ಮ ಚೇತನ್ ಕೆಳಗೆ ಬಂದಿದೆ. ಇಲ್ಲೇ ಕುತ್ಕೊಂಡು ಚೇತನ್ ಮೇಲೆ ಬೆಳೀತಾರೆ. ಬಾಯಿಗೆ ಫಸ್ಟ್ ಬೀಗ ಹಾಕ್ತಾರೆ. ಆ ನೋವು ಯಾಕೆ, ಆ ಬಾಧೆ ಯಾಕೆ ಹೇಳಬಾರದು. ಆಮೇಲೆ ಬೆಳೀತಾರೆ ಚೇತನ್. ಒಂದು ರೋಮ್ ಚೇತನ್ ಜಬರ್ದಿದ್ದೇಳಿಂದ ರೋಮ್ಗೆ 7,000 ಖರ್ಚಿದಂಗ ರೋಮ್ಗೆ ಕುಲ್ಲು ಬಾಯಿ ಬಂದೀಗ ಅಂತರಿಲ್ಲ. ನಮಗೇನ ಬಾಯಿ ಬಂದಾಗಿದೆ, ತುಳಸಿ ಎಲ್ಲ ತಗೊಂಡ್ರೆ ಸ್ವಲ್ಪ ನೀರು ತಗೊಂಡ್ರೆ ಏನಂದ್ರೆ ಪ್ರಯೋಜನ ಇಲ್ಲ. ಅವ್ರು ಬಿಗಾಕಿರ್ತಾರ, ಬಾಧೆ ಯಾಕೆ ಹೇಳಬಾರ್ದು. ಆಮೇಲೆ ಈಗ ದುಡ್ಡಿನ ಕಡೆ ಇರ್ತದೆ ಮನಸ್ಸು, ಇಟ್ಟಿದ್ದೆಲ್ಲ ಹೇಳ್ಬೇಕು ಅಂತ ಬೈದೋದು ಅಂತಾರೆ. ಹುಡುಗರ ಪಾಪ ಏನೋ ನಮ್ಮ ತಂದೆ ಕೇಳ್ತಾ ಇರೋದಂತ ಅವ್ರ ಕೇಳ್ತಾರೆ. ಇವ್ ದುಡ್ಡಿನ ಕಡೆ ಹೇಳಿದ್ರೆ ಬಾಯಿ ಇಲ್ಲ. ಲಾಸ್ಟ್ಗೆ ಎಂತ ಕೆಲಸ ಇತ್ತು ನಾನು ಹೇಳಕ್ಕೆ ಆಗಲಿಲ್ಲ ಅಂತ ಅದರ ಮೇಲೆ ದೃಷ್ಟಿ ಇಟ್ಕೊಂಡು ಹೋಗ್ತಾರೆ. ಆಸೆ ಅದ್ರ ಮೇಲೆ ಹಾವಾಗಿನ ಬರ್ತಾರೆ. ಆ ದುಡ್ಡಿನ ಮೇಲೆ ಇಲ್ಲ ದೇವರಾಗಿನ ಬಂದಾಗ ಹೋಗ್ತಾರೆ. ಅವ್ರೆ ಆಸೆ ಇಟ್ಕೊಳ್ಳೋದ್ರಲ್ಲ, ದುಡ್ಡು ಹಂಗೆ ಹೋಯ್ತಲ್ಲ, ನನ್ನ ಮಕ್ಕಳಿಗೆ ನಾನು ಹೇಳಕ್ಕೆ ಆಗಲ್ಲ ಅಂತ ಕೂಡ ಬಾಧೆ ಇಟ್ಕೊಂಡು ಹೋಗ್ತಾನೆ.
ಅದಕ್ಕೆ ಅಲ್ಲೇ ಬಂದು ಕುತ್ಕೊಂತಾನ ಅದ್ರ ಮೇಲೆ. ಅದಕ್ಕೆ ನೋಡ್ರಿ ಎಲ್ಲೇ ದನ ಇತ್ತು ಅಂದ್ರೆ ದೇವಾಲಯ ಇಲ್ಲಾಂದ್ರೆ ಸ್ವಲ್ಪ ಇತ್ತ ನಾಡು ಯಾರ ಅವರೇ ಇದ್ದದವ್ರೆ ವಾರಿಸಿಲ್ಲ ಅಂದ್ರೆ ಕೊಟ್ಕೊಡೋದಿಲ್ಲ, ವಾರಿಸಾದ್ರೆ ಸುಮ್ಮನೆ ಇರ್ತದೆ ಮುಟ್ಕೊಡೋದು. ಹಾಗೆ ದನಕ್ಕೆ ಸಂಚ ಅದಕ್ಕೆ ಹೊರಗಿನ ದನ ಏನ್ ಕೆಲಸಕ್ಕೆ ಬರೋದಿಲ್ಲ, ದೊಡ್ಡ ಸ್ಥಾನಕ್ಕೆ ಏನ್ ಕೆಲಸಕ್ಕೆ ಬರೋದಿಲ್ಲ. ಪರಮಾತ್ಮ ನಾವು ಬರುತ್ತದನ ದನ ಅದು ಯಾರು ಬಂದ್ರು ಕಿತ್ಕೊಂಡು ಹೋಗಿಲ್ಲ. ಮನೆ ಅನ್ನ ತಗೋರು ಕಿತ್ಕೊಂಡೋಗಿಲ್ಲ. ಯಾರು ಉಳಿದಿದ್ದೋ ಅವ್ರ ಸಂಗಡೆ ಹೋಗ್ತದೆ. ಹೆಣ್ಮಕ್ಳು ದುಡ್ಡು ಹೆಣ್ಮಕ್ಳು ಸಂಗಡೆ, ಗಂಡ್ಮಕ್ಳು ದುಡ್ಡು ಗಂಡರ ಸಂಗಡೆ ಯಾರು ನಡೀತಾವೆ. ಈಗ ತುಕಾರಾಮು ಭಕ್ತಿ ಪೂರ್ಣ ಆಯ್ತು, ಏಸಿ ಮಾಡಿಲ್ಲ. ತುಕಾರಾಮ್ ಯಾವಾಗ ರಂಗ 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 ಅಂತ ಅನ್ಕೊಂಡಿದ್ದ, ಪಾಂಡುರಂಗ ಭಕ್ತಿ ಪೂರ್ಣ ಆಯ್ತು. ಪಾಂಡುರಂಗ ಅಲ್ಲಿಂದ ಸಂದೇಶ ಒಬ್ಬ ದೇವರು ಕಲಿಸ್ದ, ನಾಳೆಲ್ಲ ನಾಳ್ದು ಹೋಗಿ ಹೇಳಪ್ಪ, ನಾಳೆಲ್ಲ ನಾಳ್ದು ಕೆರೆ ಊರು ಹೊರಗೆ ಕೆರೆ ಹತ್ರ ಪುಸ್ತಕ ವಿಮಾನ ಬರ್ತದೆ, ನೀನು ಬರಬೇಕು ಅಂತ ದೇವರು ಬಂದು ಇವನಿಗೆ ರಾತ್ರಿ ಹೇಳಿದ್ರು ನಿದ್ರೆದಲ್ಲಿ. ಇವನಿಗೆ ಸಂತೋಷ ಆಯ್ತು. ಆಮೇಲೆ ಯಾಕಂದ್ರೆ ಒಂದು ಭಕ್ತರಿಗೆ ಸಾಯಬೇಕು ಅಂದ್ರೆ ಆನಂದ ಆಗ್ತದೆ, ಬಾಧೆ ಆಗುತ್ತಿಲ್ಲ. ಬಾಧೆ ಯಾಕೆ ಆಗ್ತದೆ? ಪ್ರಪಂಚಕ್ಕೆ ಯಾರು ಸಂಸಾರ ಎಲ್ಲ ಕಟ್ಕೊಂಡು ನಂದು 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 ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ ಬಾಧೆ. ಯಾರು ದೇವರಿಗೆ ನಂಬ್ಕೊಂಡಿರ್ತಾರಲ್ಲ ಅವರಿಗೆ ಆನಂದ. ಇದನ್ನೆಲ್ಲ ಬಿಡ್ತಾರಲ್ಲ ದೇವ್ರ ರಂಗ ರಂಗ ಅಂತ ಹೇಳಿದ್ರು. ಆಮೇಲೆ ಇವ್ರು ಕೇಳಿದ್ರೆ ಇವ್ರಿಗೆ ಆನಂದ. ಹೋಗ್ಲಿ ನಾಳೆಲ್ಲ ನಾವು ಹೋಗ್ತೀವಿ, ನಾವು ಪರಮಾತ್ಮ ಸಂವಿಧಾನಕ್ಕೆ ಅಲ್ಲಿ ಆನಂದವಾಗಿರ್ಬೋದು ಅಂತ. ಆದ್ರೆ ಸ್ವಲ್ಪ ದಯ ಮಹಾತ್ಮಗೆ. ಈ ಅಮ್ಮ ಪಾಪ ನನಗೆ ಬಹಳ ಸಹಾಯ ಮಾಡಿದ್ವಲ್ಲ, ಈ ಅಮ್ಮ ಮಕ್ಕಳು ಮರಿ ಸಂಸಾರ ನೋಡಲಿಲ್ಲ ಅಂದ್ರೆ ನಾನು ಭಕ್ತಿ ಮಾಡಕ್ಕಾಗ್ತಿದ್ದು, ಪಾಪ ಬಹಳ ಸಹಾಯ ಮಾಡಿದ್ರೆ ನಮ್ದು ಅರ್ಧಾಂಗಿನಿ. ಅದಕ್ಕೆ ಈ ಅಮ್ಮನ ಬಂದ್ರೆ ಕರ್ಕೊಂಡು ಹೋಗಲ್ಲ ಅಂತ ಇವನಿಗೆ ಸುಖ. ಮಾರನ ದಿವಸ ರಾತ್ರಿ ಮಲ್ಗವಾಗ ಕೇಳ್ದ ನನಗೆ, ಏಮ್ಮ ನಾಳೆ ಮಧ್ಯಾಹ್ನ 11 ಗಂಟೆಗೆ ಪುಸ್ತಕ ಕುಮಾರ್ ಊರವರೆಗೆ ಕೇಳಿದ್ರ ನಾನು ವೈಕುಂಠಕ್ಕೆ ಹೋಗ್ತೀವಿ, ನೀನು ಬರ್ತೀಯಾ ಅಂತ ಕೇಳ್ತದೆ. ನೀನು ಬರ್ತೀಯಾ ಅಂದ್ರೆ ಆಯ್ತು, ಆಯ್ನೋ ಬೆಂಕಿ. ನಿನ್ ಬುದ್ಧಿ ಇಲ್ಲ, ನಿನಗೇನು ಮನೆ ಇಲ್ಲ, ಬಾಡಿಗೆ ಇಲ್ಲ, ಸೊಮ್ಮೆ ತಂದೂರ ರಂಗ 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 ಅಂತ ಕಾಲ ಕಳಿಸಿದ್ಯಾ. ನಾನು ಬಂದ್ಬಿಟ್ರೆ ಮಕ್ಕಳ ಮನೆಗೆ ನೋಡೋರು ಯಾರೋ, ಮತ್ತೆ ಎಮ್ಮೆಗೆ ಮೇವು ಹಾಕೋರು ಯಾರೋ, ಹಾಗೆ ಈಗ ಅಂತ 25 ಅಂತ ಹೇಳಿ ಬೈದ್ಬಿಟ್ಟು ನೀನು ಹಾಳಾಡೋ, ನಿನ್ಗೆ ಕೆಲಸ ಇಲ್ಲ ಇದಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಪ್ಪ. ಮಾರನೇ ದಿವಸ 9 ಗಂಟೆಗೆ ಊಟ ಬಿಟ್ಟ ಮಾಡ್ಕೊಂಡು ಆರಾಮಾಗಿ ಸ್ನಾನ ಮಾಡಿರ್ತೀವಿ, 9 ಮಾಡ್ಕೊಂಡು 9 ಗಂಟೆಗೆ ರೆಡಿ. ಅವ್ರಿಗೆ ಆನಂದ. ಊರುವರೆಗೆ ಹೋಗಿ ಮುಂದೆ ಕುತ್ಕೊಂಡ್ಬಿಟ್ಟ ಅವನಲ್ಲೇ. ಪುಸ್ತಕ ಕುಮಾರ್ ಬಂತು 11 ಗಂಟೆಗೆ ಕುತ್ಕೊಂಡು ಹೊರಟ. ಹೋಗೋ ಸಮಯದಲ್ಲಿ ಯಾರು ಹೋಗ್ಬಂದು ಏನ್ ತುಕಾರಾಮ್ ವೈಕುಂಠಕ್ಕೆ ಹೋಗ್ಬೋದಲ್ಲ ಅಂತ ಯಾರು ಹೆಂಡತಿ ಕೇಳಿದ್ರು. ಆವಾಗೆಲ್ಲ ಊರ್ಲೆಲ್ಲ ಬಿಟ್ಕೊಂಡು ಅದ್ಕಂಡು ಓಡೋಗ್ತಾರ. ಎಂತ ಕೇಳ್ತಾ ಇತ್ತು, ನಾನು ಹೋಗಿದ್ರೆ ಚೆನ್ನಾಗಿತ್ತು, ಇವೆಲ್ಲ ಪ್ರಪಂಚ ಗಂಟೆಲ್ಲ ನಂತರ ಮೇಲೆ ಬಿಟ್ಟೋದ ಅಂತ ಬೈಕಂಡು ಹೋಗ್ತಾರೆ. ಈಗ ಏನ್ ಮಾಡಿದ ಪ್ರಯೋಜನ? ಹೋದ್ಮೇಲೆ ನಾನು ಹೋಗಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಾರ್ದು. ಇರೋವಾಗ ಕೇಳಿದ್ರೆ ಲಂಚ ಬೈದು ಗೊತ್ತ.
ಆಗಿರ್ತದೆ. ಮತ್ತೆ ಹಾಗೆ ಅವ್ರುಗಳೇ ಹೋದಪ್ಪ. ಅದಕ್ಕೆ ಮಹಾತ್ಮರೇನು ಹೇಳ್ತಾರೆ, ಸಂಸಾರ ಮಾಡಬೇಕು, ಸಂಸಾರ ಮಾಡೋದ್ರಿಂದ ತಪ್ಪಿಲ್ಲ. ಇದು ನಮ್ಮ ಡ್ಯೂಟಿ ಇದೆ. ಹಿಂದಿನ ಜನ್ಮ ಸರಿಗೂ ಸಂಬಂಧ ಇದೆ, ಮಾಡಬೇಕು. ಮಾಡಿದ್ರೆ ಸಂಸಾರ ರೂಪಾಯಿ ಸಂಸಾರ ಮಾಡಬಾರ್ದು. ಇದು ಸುಳ್ಳು. 4 ರೂಪಾಯಿ ಸಂಸಾರ ಮಾಡಬೇಕು. ತುಕಾರಾಮದಲ್ಲಿ ಈ ಕಡೆ ಸಂಸಾರ ನಡೀತದೆ, ಹೋಗುವಾಗ ಆರಾಮವಾಗಿ ಮುಕ್ತಿ ಸಿಗ್ತದೆ. ಈ ಲೋಕ ಪರಲೋಕ ಎರಡು ಸುಖ ಪ್ರಾಪ್ತ ಆಗ್ತದೆ. ಮಹಾತ್ಮರು ಆ ದಿನ ಹೇಳ್ತಾರೆ. ಅವರೇ ಹೇಳೋದಿಲ್ಲ, ಕಾಲಕ್ಕೆ ಉತ್ತರಾಚಾರ್ಯವ್ರೆ ಬಂದ ಆಶ್ರಮದಲ್ಲಿ ಇದ್ರೆ ಇಲ್ಲಾಂದ್ರೆ ಅವ್ರಿಗೆ ಹೋಗಿ ಧ್ಯಾನ ಮಾಡ್ಕೊಂತ ಹೇಳೋದಿಲ್ಲ. ಮಹಾತ್ಮರೇ ಹೇಳ್ತದೆ, ಸಂಸಾರದಲ್ಲಿ ಕಷ್ಟ ಬಿದ್ದು ಸಂಪಾದನೆ ಮಾಡಿಸ್ತೈತೆ. ಬಂದವರಿಗೆ ಅರ್ಥ ಹಾಕಿ ಪರಮಾತ್ಮ ಧ್ಯಾನ ಮಾಡ್ತಾರೆ. ಗುರು ಈಗ ಊಟ ಮಾಡೋ ಸಮಯದಲ್ಲಿ ನಾಮ ಸೋಮರನ್, ದಾರಿ ನಡೆಯೋ ಸಮಯದಲ್ಲಿ ನಾಮ ಸೋಮರನ್, ಓದೋದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ನಾಮ ಸೋಮರನ್, ಅಡಿಗೆ ಮಾಡೋ ಸಮಯದಲ್ಲಿ ನಾಮ ಸೋಮರನ್ ಆಗ್ಬೇಕು. ನಾವು ತುಕಾರಾಮ್ ಮೀರಾಬಾಯಿ ಸಕ್ಕುಬಾಯಿ ಸರಳವಾಗಿ ಮುಕ್ತಿ. ಎಲ್ಲ ಬಿಟ್ಟೆ ಮಾಡಬೇಕು ಅಂತಾನೇ ಇಲ್ಲ. ಶರೀರದಿಂದ ವ್ಯವಹಾರ ನಡೆಸಬೇಕು, ಮನಸ್ಸಿಗೆ ನಾಮದಲ್ಲಿ ಇಟ್ಕೋಬೇಕು. ನಿಜವಾದ ಪ್ರೇಮ ಗುರುಚರಣದಲ್ಲಿ ನಾಮದಲ್ಲಿರ್ಬೇಕು. ಯಾಕೆ ಸಂಸಾರ ಸುಳ್ಳು. ಇದು ಅಂತ ಸಮಯದಲ್ಲಿ ನಮ್ಗೆ ಮೋಸ ಮಾಡ್ತಾ ಹೋಗುತ್ತೆ. ಇದಕ್ಕೆ ಪ್ರೇಮ ಮಾಡಿದ್ರೆ ಬಿಡುವಾಗ ಬಾಧೆ ಆಗ್ತದೆ. ಮುಂದೆ ಬಿಟ್ಬಿಡ್ಬೇಕು. ಮುಂದೆ ಬಿಡೋದು ಹೇಗೆ? ನಾವು ಬಿಡಕ್ಕೆ ಹೋದ್ರೆ ಬಿಡಕ್ಕಾಗೋದಿಲ್ಲ. ನಾಮ ಸುಮ್ಮನೆ ಮಾಡಬೇಕು. ನಾಮ ಸುಮ್ಮನೆ ಬಿಡಿಸ್ತದೆ. ನಾಮದಲ್ಲಿ ಅಂತ ಸಾಗುತ್ತಿದೆ. ನಾಮಗಳು ಬಿಡಿಸ್ತವೆ. ಅವರೇ ಒಳಗಿರೋ ಆನಂದ ಸಿಕ್ಕಿದ್ರೆ ಈ ಆನಂದ ಎಷ್ಟೊಟ್ಟಿಗೆ ಹೋಗ್ತಾ, ಅದು ಸಿಕ್ಕಲಾಗಬೇಕು ಹೋಗೋದಿಲ್ಲ. ಅದಕ್ಕೆ ನಾಮ ಸುಮ್ಮನೆ ಧ್ಯಾನ ಮಾಡಬೇಕು. ನಾವು ಪರಿಚಯ ಬಿಡಬೇಕು, ಹೋಗಬಾರ್ದು. ಇಲ್ಲಾಂದ್ರೆ ಡಬಲ್ ಬಾಧೆ ಕೊಡ್ತದೆ. ನಾವು ನಾಮ ಸುಮ್ಮನೆ ಮಾಡಬೇಕು. ದಾರಿ ನಡೆಯೋ ಸಮಯದಲ್ಲಿ, ಅಡಿಗೆ ಮಾಡೋ ಸಮಯದಲ್ಲಿ, ಹೊಲದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ, ಬಸ್ದಲ್ಲಿ ಹೋಗೋ ಸಮಯದಲ್ಲಿ ನಾಮ ಸುಮ್ಮನೆ ಸರಳವಾಗಿ ಹೋಗ್ತೇವೆ. ಈ ಲೋಕ ಪರಲೋಕ ಎರಡು ಸುಖ ಪ್ರಾಪ್ತ ಆಗ್ತದೆ. ಹೋಯ್ತು. साधन 3 सार गुण भरने, और साधन सब सोते मान, वेद शास्त्र और स्मृति पुराना, पर नाइन का बिरथा जा